ಹಾಯ್ ಹಲೋ ಮತ್ತೊಮ್ಮೆ ನಿಮಗೋಸ್ಕರ ಪಠ್ಯಪುಸ್ತಕ ವಿಶ್ಲೇಷಣಾ ಸರಣಿ ಬರ್ತಾ ಇದೆ ಸ್ನೇಹಿತರ. ಇದು ದ್ವಿತೀಯ PUC ಭೂಗೋಳಶಾಸ್ತ್ರ ನಡೀತಾ ಇದೆ. ಬಹಳ ಅತ್ಯುತ್ತಮವಾಗಿರ್ತಕ್ಕಂತಹ ಸಮಗ್ರ ಪಾಠ ಮತ್ತು ಪ್ರಶ್ನೋತ್ತರ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಬಹಳ ಇಂಪಾರ್ಟೆಂಟಾಗಿ ಈ ಪಾಠವನ್ನು ನೀವು ನೋಡ್ತಾ ಹೋದರೆ ಈ ಸರಣಿಯಲ್ಲಿ ಬರುವಂಥ ಎಲ್ಲ ಪಾಠಗಳು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತವೆ ಅಂತ ಹೇಳ್ತೀನಿ. ಸೊ ನಿಮಗೆ ಗೊತ್ತಿರಲಿ, ಇದು ಅಧ್ಯಾಯ 5 ನಿಮಗೋಸ್ಕರ ತಂದಿದ್ದೇವೆ. ಮಾನವ ಭೂಗೋಳಶಾಸ್ತ್ರದಲ್ಲಿ ಇವತ್ತು ಮಾನವ ವಸತಿಗಳ ಬಗ್ಗೆ ನಾವು ಮಾತಾಡ್ತೀವಿ. ತುಂಬ ಒಳ್ಳೆಯದಾಗಿರ್ತಕ್ಕಂಥದ್ದು, ಯಾಕೆಂದರೆ ಈ ಪಾಠದಲ್ಲಿ ತುಂಬಾ ವಿಚಾರಗಳನ್ನು ಕಲಿಯೋದಿದೆ. ತಾವೆಲ್ಲ ಮೊದಲ ಬಾರಿ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ನಂತರ ಇರುವಂತಹ ಎಲ್ಲ ಜನರಿಗೆ ಇದರ ಲಿಂಕನ್ನು ನೀವು ಶೇರ್ ಮಾಡ್ಬೋದು. ನೆನ್ಪಿಟ್ಕೊಳ್ಳಿ, ಮಾನವ ವಸತಿಗಳಲ್ಲಿ ಇಂಪಾರ್ಟೆಂಟಾಗಿ ಯಾವ ಥರದ ವಸತಿಗಳು ಕಂಡು ಬರ್ತವೆ, ವಸತಿಗಳ ಆಕಾರಗಳು ಹೇಗಿರ್ತವೆ, ವಸತಿಗಳಲ್ಲಿ ಈ ಆಕಾರಗಳಾಗಲಿಕ್ಕೆ ಕಾರಣ ಏನು, ಮತ್ತು ಮುಂಬೈನಂತಹ ಭಾಗದಲ್ಲಿ ಇಡೀ ಭಾರತದಲ್ಲೆಲ್ಲ ವರ್ಲ್ಡಲ್ಲೇ ಅತ್ಯಂತ ದೊಡ್ಡದಾಗಿರ್ತಕ್ಕಂತಹ ಸ್ಲಮ್ ಏರಿಯಾಗಳು ಯಾಕೆ ಕ್ರಿಯೇಟ್ ಆಗ್ತವೆ, ಇವುಗಳನ್ನೆಲ್ಲ ಭಾಳ ಇಂಪಾರ್ಟೆಂಟಾಗಿ ಈ ಪಾಠದಲ್ಲಿ ನಾವು ನೋಡ್ತೀವಿ. ಜೊತೆಗೆ ವೆರಿ ಇಂಪಾರ್ಟೆಂಟಾಗಿ ಒಂದಿಷ್ಟು ಮ್ಯಾಟ್ರನ್ನ ನಾವು ಇದರಲ್ಲಿ ಮಾಡ್ತೀವಿ. ಮಾನವ ವಸತಿ ಅಂದರೆ ಏನು, ಅವುಗಳ ವಿಧಗಳು ಯಾವ್ಯಾವುದಿದೆ ಅಂತ, ಮತ್ತು ಗ್ರಾಮೀಣ ವಸತಿಗಳು ಅಂದರೆ ಏನು ಅನ್ನೋದ್ರ ಬಗ್ಗೆ ಕೂಡ ನಾವು ಮಾತಾಡ್ತೀವಿ. ಗ್ರಾಮೀಣ ವಸತಿಗಳಲ್ಲಿ ಏನೇನು ಸಮಸ್ಯೆಗಳು ಬರ್ತದೆ ಅನ್ನುವಂಥ ವಿಚಾರ ಕೂಡ ಇಲ್ಲಿ ನಿಮಗೆ ಬರುತ್ತೆ. ಜೊತೆಗೆ ಜಲಕೇಂದ್ರ ವಸತಿಗಳು ಅಂದರೆ ಏನು ಅನ್ನೋದ್ರ ಬಗ್ಗೆ ಕೂಡ ಮಾತಾಡ್ತೀವಿ. ಜೊತೆಗೆ ಹ್ಯಾಮ್ಲೈಟ್ ಅಂದರೆ ಏನು, ನೋಡಿ ಇದು ಇಂಪಾರ್ಟೆಂಟ್ ನಿಮಗೆ. ಹ್ಯಾಮ್ಲೈಟ್ ಅಂದರೆ ಏನು ಅಂತ, ವಿಶ್ವದ ಮೊದಲ ಮಿಲಿಯನ್ ನಗರ ಯಾವುದು ಅಂತ ಹೇಳಿ ಕರೆಯಲಾಗುತ್ತೆ. ಜೊತೆಗೆ ನಗರ ಅಂದ್ರೇನು ಮತ್ತು ಮೆಗಲೋಪೊಲಿಸ್ ಅಂದರೆ ಏನು, ಈ ಪದವನ್ನು ಹೇಗೆ ನೀವು ಅರ್ಥೈಸ್ಬೋದು ಅಂತ, ಮೆಗಾಸಿಟಿ ಅಂದ್ರೇನು, ವಿಶ್ವದ ಅತಿ ದೊಡ್ಡ ಮೆಗಾಸಿಟಿ ಯಾವುದು, ಇಂತಹ ಬಹು ಮುಖ್ಯವಾಗಿರ್ತಕ್ಕಂಥ ಎಲ್ಲ ಪ್ರಶ್ನೋತ್ತರಗಳನ್ನು ನಿಮಗೆ ಈ ಟಾಪಿಕ್ಸಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಸ್ನೇಹಿತರೆ. ಹಾಗಾಗಿ ತಡ ಮಾಡದೆ ಪಾಠದಲ್ಲಿ ಏನಿದೆ ಅಂತ ನೋಡೋಣ. ಜೊತೆಗೆ ಒಂದು ಶೇರ್, ಒಂದು ಲೈಕ್ ಇದ್ದೇ ಇರಲಿ. ನೆಕ್ಸ್ಟ್ ನೋಡೋಣ, ಏನು ಮಾನವ ಏನು ಅನ್ನೋದ್ರ ಬಗ್ಗೆ ನೋಡೋಣ. ವಸತಿ ಅಂದರೆ ನಿಮಗೆ ಗೊತ್ತಿದೆ, ಒಂದು ಸ್ಥಳದಲ್ಲಿ ನೆಲೆಯೂರಿ ನಿಲ್ಲೋದು ಅಂತ. ಆದರೆ ಪರ್ಟಿಕ್ಯುಲರಾಗಿ ಬರೀಬೇಕು ಅಂದರೆ ಮಾನವ ಒಂದು ಸ್ಥಳದಲ್ಲಿ ನೆಲೆಸಿ ನಿರ್ಮಿಸಿರುವ ಯಾವುದೇ ರೀತಿಯ ಶಾಶ್ವತವಾದ ಕಟ್ಟಡಗಳನ್ನೇ ಮಾನವ ವಸತಿ ಅಂತ ಕೂಡ ಕರಿತೀವಿ. ಒಂದು ಪರ್ಟಿಕ್ಯುಲರ್ ಸ್ಪಾಟನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ತನಗೆ ಬಹುಕಾಲಗಳವರೆಗೆ ಬದುಕಲಿಕ್ಕೆ ಅನುವು ಮಾಡಿಕೊಡಬಲ್ಲಂತಹ ಒಂದು ಶಾಶ್ವತ ಕಟ್ಟಡವನ್ನು ನಿರ್ಮಾಣ ಮಾಡೋದನ್ನೇ ಅದು ವಸತಿ ಅಂತ ಕರಿತೀವಿ. ಅದರಲ್ಲಿ ವಾಗಿ ಗ್ರಾಮಗಳು, ಪಟ್ಟಣಗಳು, ನಗರಗಳು ಪ್ರಮುಖವಾಗಿ ಬರ್ತವೆ. ಹಾಗಾಗಿ ಇವುಗಳನ್ನು ನಾವು ಹೇಳ್ತೀವಿ. ಮತ್ತು ನಮಗಿಲ್ಲೊಂದು ಡೌಟ್ ಹುಟ್ಟತ್ತೆ, ಏನು ಶಾಶ್ವತ ಕಟ್ಟಡ ಅಂತ ಕೊಟ್ಟಿದ್ದಿರಲ್ಲ ಅಂತ. ಯಾಕೆಂತಂದರೆ ಕೆಲವು ವಸತಿಗಳು ನಮ್ಮಲ್ಲಿ ತಾತ್ಕಾಲಿಕ ಆಗಿರ್ತವೆ, ಕೆಲವು ಋತುಕಾಲಿಕಗಳಾಗಿರ್ತವೆ, ಸೊ ಕೆಲವು ಕಡಿಮೆ ಅವಧಿಯ ನೆಲೆಗಳಾಗಿರ್ತವೆ. ಇಂಥವನ್ನೆಲ್ಲ ನಿರ್ಮಾಣ ಮಾಡ್ಕೊಳ್ಳೋದು ಯಾವ ಸಂದರ್ಭದಲ್ಲಿ, ನೋಡಿ, ಯಾವುದೋ ಬೇಟೆಗಾರಿಕೆ ವಿಚಾರದಲ್ಲಿರ್ಬೋದು, ಮೀನುಗಾರಿಕೆ ವಿಚಾರದಲ್ಲಿರ್ಬೋದು, ಅಥವಾ ಅಲೆಮಾರಿಗಳಾಗಿರ್ಬೋದು, ಅಥವಾ ಪ್ರಾಣಿ ಒಂದು ಸಾಗಾಣಿಕೆಯಲ್ಲಿ ಟ್ರಾನ್ಸ್ಹುಮೆನ್ಸ್ನ ಪರಿಸ್ಥಿತಿ ಇರ್ಬೋದು. ಇಂಥವೆಲ್ಲ ಇದ್ದಾಗ ಅಲ್ಲಿ ತಾತ್ಕಾಲಿಕ, ಋತುಕಾಲಿಕ ಮತ್ತು ಕಡಿಮೆ ಅವಧಿಯ ವಸತಿಗಳು ನಿರ್ಮಾಣ ಆಗ್ತವೆ. ಹಾಗಾಗಿ ಒಂದು ಪರ್ಫೆಕ್ಟಾಗಿ ಶಾಶ್ವತವಾದ ಕಟ್ಟಡ ಮಾಡಿದ್ದಾನೆ ಅಂತಂದರೆ ಅದೇ ಪ್ರದೇಶದಲ್ಲಿ ಆತ ನೆಲೆಯೂರೋದಕ್ಕೆ ತುಂಬ ಟ್ರೈ ಮಾಡ್ತಾನೆ ಅಂತ ಅರ್ಥ. ಹಾಗಾದರೆ ವಸತಿಯ ವಿಧಗಳಿಗೆ ಬರೋಣ. ವಸತಿಗಳಲ್ಲಿ ನಮ್ಗೆ ಗೊತ್ತಿರೋ ಹಾಗೆ ಅನೇಕ ವಿಧಗಳನ್ನು ನೋಡ್ತೀವಿ. ಮುಖ್ಯವಾಗಿ ಗ್ರಾಮೀಣ ಮತ್ತು ನಗರ ವಸತಿಗಳು ಅಂತ ಎರಡು ಭಾಗ ಹೇಳ್ತೀವಿ. ಗ್ರಾಮೀಣ ವಸತಿ ವ್ಯವಸ್ಥೆ ಮತ್ತು ನಗರ ವಸತಿ ವ್ಯವಸ್ಥೆ ಅಂತ ಹೇಳ್ತೀವಿ. ಗ್ರಾಮೀಣ ವಸತಿ ವ್ಯವಸ್ಥೆ ನಮಗೆ ಇಂಪಾರ್ಟೆಂಟಾಗಿ ಹೇಳುತ್ತೆ, ಹೆಸರಲ್ಲೇ ಇದೆ. ಜನರು ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡ್ತಾರೆ, ಅಲ್ಲಿ ಕೃಷಿಯನ್ನು ಭಾಳ ಪ್ರಮುಖವಾಗಿ ಹೊಂದ್ಕೊಂಡಿರ್ತಾರೆ. ಜೊತೆಗೆ ಅದಕ್ಕೆ ಪೂರಕವಾಗಿ ಇತರೆ ಪ್ರಾಥಮಿಕ ಆರ್ಥಿಕ ಚಟುವಟಿಕೆಗಳಾಗಿ ಅದಕ್ಕೆ ಅವಲಂಬಿತವಾಗಿರ್ತಕ್ಕಂಥ ಪೂರಕ ಉದ್ಯೋಗಗಳನ್ನು ಕೂಡ ಮಾಡ್ತಾ ಇರ್ತಾರೆ. ಆದರೆ ನಗರ ಪ್ರದೇಶಗಳಿಗೆ ಬಂದರೆ ಇಲ್ಲಿ ಪ್ರಥಮ ಒಂದು ಆರ್ಥಿಕ ಚಟುವಟಿಕೆಗಳನ್ನು ಹೊಂದಿದರೆ ಇಲ್ಲಿ ದ್ವಿತೀಯ ರೀತಿಯ ಆರ್ಥಿಕ ಚಟುವಟಿಕೆಗಳು ಅಂದರೆ ಕೈಗಾರಿಕೆಗಳಿಗೆ ಸಂಬಂಧಪಟ್ಟಂಥ ಮತ್ತು ತೃತೀಯ ಆರ್ಥಿಕ ಚಟುವಟಿಕೆಗಳು ಅಂದರೆ ನಾವು ಕಳೆದ ಕ್ಲಾಸ್ಗಳಲ್ಲಿ ಹೇಳ್ತಾ ಬಂದಂಗೆ ಸೇವಾ ವರ್ಗಗಳನ್ನು ಕೊಡುವಂತಹ ಒಂದು ತೃತೀಯ ರಂಗದ ಅಭಿವೃದ್ಧಿ ಚಟುವಟಿಕೆಗಳನ್ನು ಕೂಡ ಇವರು ಫಾಲೋ ಮಾಡ್ತಾ ಇರ್ತಾರೆ. ಹಾಗಾಗಿ ಪ್ರೈಮರಿ ಸೆಕ್ಟ್ರಿಗೆ ಸಂಬಂಧಪಟ್ಟವೆಲ್ಲ ಗ್ರಾಮೀಣ ಭಾಗದಲ್ಲಿರ್ತವೆ. ಸೆಕೆಂಡರಿ ಆ್ಯಂಡ್ ಟ್ರೆಷರಿ ಸೆಕ್ಟರ್ಗಳೆಲ್ಲ ಬರೋದು ನಮಗೆ ನಗರ ಪ್ರದೇಶಗಳಲ್ಲಿ ಅತಿ ಹೆಚ್ಚಾಗಿ ಕಂಡು ಬರ್ತವೆ. ಇದು ನಮ್ಮಲ್ಲಿರ್ತಕ್ಕಂಥ ವಸತಿಯ ಎರಡು ವಿಧಗಳ ಬಗ್ಗೆ ಮಾತಾಡ್ತೀವಿ. ನೆಕ್ಸ್ಟ್ ಬರೋಣ, ಗ್ರಾಮೀಣ ವಸತಿಗಳು ಅಂದರೆ ಏನು ಅಂತ. ಗ್ರಾಮೀಣ ವಸತಿಗಳು ಅಂದರೆ ಹೆಸರು ಹೇಳುತ್ತೆ,
ಗ್ರಾಮದ ವಸತಿಗಳಲ್ಲಿ ವಾಸಿಸುವ ಜನರು ಸಾಮಾನ್ಯವಾಗಿ ಆರ್ಥಿಕವಾಗಿ ಪ್ರಾಥಮಿಕ ಚಟುವಟಿಕೆಗಳನ್ನು ಹೊಂದಿರುವಂಥವರು, ಕೃಷಿ, ಪಶುಸಂಗೋಪನೆ ಮುಂತಾದ ಕಾರ್ಯಗಳಲ್ಲಿ ಕಾರ್ಯನಿರತರಾಗಿರ್ತಕ್ಕಂಥವ್ರು, ಮತ್ತು ತುಂಬ ಚಿಕ್ಕದಾದಂತಹ ವಸತಿ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥದ್ದು, ಮತ್ತು ಸ್ಥಳೀಯವಾಗಿ ದೊರೆತಕ್ಕಂತಹ ವಸ್ತುಗಳಿಂದನೇ ಕಟ್ಟಡಗಳ ನಿರ್ಮಾಣ ಮಾಡ್ಕೊಂಡಾಗಿರ್ತಕ್ಕಂಥದ್ದು, ಇವೆಲ್ಲ ನಮಗೆ ಇಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖ ಗ್ರಾಮೀಣ ವಸತಿಯ ವಿಚಾರಗಳು. ನೆಕ್ಸ್ಟ್ ಬರ್ತಾಗಾದರೆ ಗ್ರಾಮೀಣ ವಸತಿಗಳ ಸ್ಥಾನವನ್ನು ನಿಯಂತ್ರಿಸುವಂಥ ಅಂಶಗಳು ಯಾವ್ದ್ಯಾವುದು ಅಂತ. ಗ್ರಾಮೀಣ ವಸತಿಗಳ ಸ್ಥಾನವನ್ನು ನಿಯಂತ್ರಿಸುವ ಅಂಶಗಳು ಕೇಳಿರೋದು. ಆ ಪ್ಲೇಸು, ಆ ಪೊಸಿಷನನ್ನು ನಿಯಂತ್ರಣ ಮಾಡೋದು ಹೇಗೆ, ನಿಯಂತ್ರಿಸೋದು ಅಂತಂದರೆ, ಒಂದು ಜಲ ಪೂರೈಕೆ. ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದ ವಸತಿಗಳು ಗ್ರಾಮಗಳೆಲ್ಲ ನೆಲೆಗೊಂಡಿರ್ತವೆ ಎಲ್ಲಿ ಅಂತಂದರೆ, ಇವು ಸಾಮಾನ್ಯವಾಗಿ ಜಲಕೇಂದ್ರಗಳ ಆಗಿರ್ತಕ್ಕಂಥ ನದಿಗಳು, ಕೆರೆಗಳು, ಚಿಲುಮೆಗಳು ಮತ್ತು ಸುಲಭವಾಗಿ ನೀರು ದೊರೆಯುವಂತಹ ಪ್ರದೇಶಗಳಲ್ಲೇ ಸಾಮಾನ್ಯವಾಗಿ ಈ ಗ್ರಾಮೀಣ ವಸತಿಗಳು ನಿರ್ಮಾಣಗೊಂಡಿರ್ತವೆ. ಒಂದು ಗ್ರಾಮ ಅಲ್ಲಿದೆ ಅಂತಂದರೆ ಅದರ ಪಕ್ಕ ಇಲ್ಲ ನದಿ ಇರುತ್ತೆ, ಇಲ್ಲ ದೊಡ್ಡ ಕೆರೆಗಳಿರ್ತವೆ, ಇಲ್ಲ ಚಿಲುಮೆಗಳಿರ್ತವೆ, ಇಲ್ಲ ಸುಲಭವಾಗಿ ನೀರು ದೊರೆಯುವಂತಹ ಚಿಕ್ಕ ಚಿಕ್ಕ ಹಳ್ಳ ತೊರೆಗಳು ಹಾದು ಹೋಗ್ತಾ ಇರ್ತವೆ. ಅಂಥ ಪಕ್ಕದಲ್ಲೇ ಇಂಥ ಗ್ರಾಮೀಣ ವಸತಿಗಳು ನಿರ್ಮಾಣ ಆಗಿರ್ತವೆ. ಹಾಗಾಗಿ ಗ್ರಾಮೀಣ ವಸತಿಗಳನ್ನು ಪ್ರಮುಖವಾಗಿ ಏನಂತ ಕರೀತಾರೆ ಅಂದರೆ ಜಲಕೇಂದ್ರ ವಸತಿಗಳು ಅಂತ ಕರೀತಾರೆ. ಇದನ್ನು ಜಲಕೇಂದ್ರ ವಸತಿ ಅಂದರೆ ಜಲವನ್ನು ಅವಲಂಬಿಸಿ ಇವರು ಬದುಕ್ತಾ ಇರೋದು ಅಂತ. ಇನ್ನು ಗ್ರಾಮೀಣ ವಸತಿಗಳಲ್ಲಿ ಇಂಪಾರ್ಟೆಂಟ್ ಅಂತಂದರೆ ಭೂಮಿ ಬಗ್ಗೆ ಮಾತಾಡ್ತೀವಿ. ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದ ಭಾಳಷ್ಟು ಜನರು ಕೃಷಿಗೆ ಅವಶ್ಯಕವಾಗಿರ್ತಕ್ಕಂಥ ಫಲವತ್ತಾದ ಭೂಮಿ ಎಲ್ಲಿ ಸಿಗುತ್ತೋ ಅಂಥ ಫಲವತ್ತಾದ ಭೂಮಿಗಳಲ್ಲೇ ಅದರ ಸುತ್ತಮುತ್ತಲೇ ಗ್ರಾಮೀಣ ಜನರ ವಸತಿ ಇರ್ತದೆ. ಹಾಗಾಗಿ ಯುರೋಪ್ನಲ್ಲಿ ಗ್ರಾಮೀಣ ವಸತಿಗಳು ತಗ್ಗು ಪ್ರದೇಶಗಳಲ್ಲಿ ಅಭಿವೃದ್ಧಿಗೊಂಡ್ರೆ, ಆಗ್ನೇಯ ಏಷ್ಯಾ ರಾಷ್ಟ್ರಗಳಲ್ಲಿ ವಸತಿಗಳು ಕೃಷಿ ಚಟುವಟಿಕೆಗೆ ಸಹಾಯಕವಾಗುವ ನದಿ ಕಣಿವೆಗಳು, ಕರಾವಳಿ ಮೈದಾನಗಳು, ಕೃಷಿ ಚಟುವಟಿಕೆಗಳಿಗೆ ಸಹಾಯಕವಾಗುವಂಥ ಪ್ರದೇಶಗಳಲ್ಲೇ ಕೇಂದ್ರೀಕೃತವಾಗಿರುತ್ತೆ. ಹಾಗಾಗಿ ಯುರೋಪ್ಗೂ ನಮಗೂ ಸ್ವಲ್ಪ ಡಿಫ್ರೆನ್ಸ್ ಇಷ್ಟೇ. ಯಾಕೆ ಅಂತಂದರೆ ಅಲ್ಲಿ ಸಮಶೀತೋಷ್ಣ ವಲಯದ ಹವಾಮಾನಕ್ಕೆ ಹೊಂದಿಕೊಳ್ಳುವಂತಹ ತಗ್ಗು ಪ್ರದೇಶಗಳನ್ನು ಹುಡುಕ್ತಾರೆ. ನಮ್ಮಲ್ಲಿ ಋತುಕಾಲಿಕ ಬದಲಾವಣೆಗಳಾಗೋದ್ರಿಂದಾಗಿ ಆಗ್ನೇಯ ಏಷ್ಯಾ ಮತ್ತು ಏಷ್ಯಾದ ರಾಷ್ಟ್ರಗಳು ಕೃಷಿ ಚಟುವಟಿಕೆಗಳಿಗೆ ಮಾಮೂಲಿ ನೀರು ಮತ್ತು ಕರಾವಳಿ ತೀರಗಳಲ್ಲಿ ಕಂಡು ಬರ್ತಾವೋ ಅಲ್ಲಿ ನಮಗೆ ಈ ಥರದ ವ್ಯವಸಾಯಗಳು ನಮಗದು ಕಂಡು ಬರುತ್ತೆ. ಇನ್ನು ನೆಕ್ಸ್ಟ್ ನಾವು ಗ್ರಾಮೀಣ ವಸತಿಯ ಮೂರನೇ ವಿಚಾರ ಅಂತಂದರೆ ಎತ್ತರ ಪ್ರದೇಶದ ವಸತಿಗಳಿರ್ತವೆ. ಸಾಮಾನ್ಯವಾಗಿ ಗ್ರಾಮೀಣ ಜನಸಂಖ್ಯೆಗಳೇನಾಗುತ್ತೆ ಅಂದರೆ ಅಕ್ಕಪಕ್ಕದ ಜಲಕೇಂದ್ರ ವ್ಯವಸ್ಥೆ ಆಗಿರೋದ್ರಿಂದ ಅಲ್ಲಿ ಯಾವಾಗಾದರೂ ಪ್ರವಾಹಗಳು ಉಂಟಾಗ್ಬೋದು ಅನ್ನೋ ಒಂದು ಡೌಟ್ ಇದ್ದೇ ಇರ್ತದೆ. ಹಾಗಾಗಿ ಪ್ರವಾಹದ ಮೈದಾನಗಳಲ್ಲಿ ಮತ್ತು ಜೌಗು ಪ್ರದೇಶಗಳಲ್ಲಿ ಜನವಸತಿ ತಮ್ಮ ಸುರಕ್ಷತೆಯ ದೃಷ್ಟಿಯನ್ನು ಆಧಾರವಾಗಿಟ್ಕೊಂಡು ಎತ್ತರದ ಪ್ರದೇಶಗಳಲ್ಲಿ ಅವರು ಕೇಂದ್ರೀಕೃತವಾಗಿರ್ತದೆ. ಹಾಗಾಗಿ ಉಷ್ಣವಲಯದ ಕೆಲವು ರಾಷ್ಟ್ರಗಳಲ್ಲಿ ವಸತಿಗಳನ್ನು ಭೂ ಮೇಲ್ಮೈಯಿಂದ ಎತ್ತರದ ಸ್ಥಿತಿಯಲ್ಲಿ ಕಾಣ್ತೀವಿ. ಕೆಲವು ದಟ್ಟವಾದಂಥ ಕಾಡಿನಿಂದ ಆವೃತ್ತಗಳಲ್ಲಿ ನೀವು ನೋಡ್ಬೋದು, ಮರದಿಂದ ನಿರ್ಮಿಸಿದ ಸ್ಟೀಲ್ಗಳ ಒಂದು ಪ್ರವಾಹಗಳಲ್ಲಿ ವನ್ಯಜೀವಿಗಳಿಂದ ರಕ್ಷಣೆ ಪಡೀಲಿಕ್ಕೂ ಕೂಡ ನಿರ್ಮಿಸಲಾಗಿರ್ತಕ್ಕಂಥ ವಸತಿಗಳಿದ್ದಾವೆ. ಅವುಗಳನ್ನು ಒಣಕೇಂದ್ರ ವಸತಿಗಳು ಅಂತಲೂ ಕೂಡ ಕರಿತೀವಿ. ಸಹರಾ ಪ್ರದೇಶದ ಅಕ್ಕಪಕ್ಕ ನೀವು ಆಫ್ರಿಕಾದಲ್ಲಿ ನೋಡಿದ್ರೆ ಈ ಥರದ ಎತ್ತರದ ಪ್ರದೇಶಗಳ ವಸತಿಗಳು ನಮಗೆ ಹೆಚ್ಚಾಗಿ ಕಂಡು ಬರ್ತವೆ. ಇನ್ನು ಕಟ್ಟಡ ನಿರ್ಮಾಣದ ಸರಕುಗಳು. ಗ್ರಾಮೀಣ ವಸತಿ ಸಾಮಾನ್ಯವಾಗಿ ಹೆಚ್ಚಾಗಿ ಎಲ್ಲಿ ಕಂಡು ಬರುತ್ತೆ ಅಂತಂದರೆ, ಎಲ್ಲಿ ಇವರು ವಾಸ ಮಾಡಬೇಕು ಅಂತಿದ್ದಾರೋ ಅದರ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸರ್ವೇ ಸಾಮಾನ್ಯವಾಗಿ ಸ್ಥಳೀಯ ವಸ್ತುಗಳು ಅಂದರೆ ಮಣ್ಣು, ಮರ, ಕಲ್ಲು ಇವು ಸುಲಭವಾಗಿ ಸಿಗುವಂಥ ಪ್ರದೇಶಗಳಾದರೆ ಅಂಥ ಪ್ರದೇಶಗಳಲ್ಲಿ ನಿರ್ಮಾಣವಾಗ್ತವೆ. ಅಂತಹ ಪ್ರದೇಶಗಳಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ವಸತಿಗಳನ್ನೇ ಗ್ರಾಮೀಣ ವಸತಿ ಅಂತ ಕರಿತೀವಿ. ಅಂದರೆ ಕಟ್ಟಡ ನಿರ್ಮಾಣ ಸರಕುಗಳು ಸುಲಭವಾಗಿ ಸಿಗ್ತಕ್ಕಂಥ ಪ್ರದೇಶಗಳಲ್ಲಿ ನಿರ್ಮಾಣವಾಗಿರೋದ್ರಿಂದ ಅಲ್ಲಿ ಅವುಗಳ ಸಂಖ್ಯೆ ಹೆಚ್ಚಾಗಿ ಕಂಡುಬರುತ್ತೆ. ಇನ್ನು ನಮಗೆ ನೆಕ್ಸ್ಟು ರಕ್ಷಣಾತ್ಮಕ ಕೇಂದ್ರದ ವಸತಿಗಳು ಅಂತ ಕರಿತೀವಿ. ಇದೇನೋ ನೋಡಿ, ನೆರೆಯ ರಾಷ್ಟ್ರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಉಂಟಾಗುವ ರಾಜಕೀಯ ಅಸ್ಥಿರತೆಯಿಂದಾಗಿ ವಸತಿಗಳು ಹಿಲ್ಸ್ ಅಥವಾ ಬೆಟ್ಟಗಳು ಅಂತೇನು ಕರಿತೀವಿ ಅಲ್ಲಿ ಮತ್ತು ದ್ವೀಪಗಳಲ್ಲಿ ಕೇಂದ್ರೀಕೃತವಾಗಿರ್ತದೆ. ಕೆಲವು ಏರಿಯಾಗಳಲ್ಲಿ ಮಾತ್ರ ಇದು. ಅವಾಗವಾಗ ದೊಡ್ಡ ಮಟ್ಟದ ಗೊಂದಲಗಳು ಕ್ರಿಯೇಟ್ ಆಗೋದ್ರಿಂದಾಗಿ ಅಥವಾ ರಾಜಕೀಯ ವೈಮನಸ್ಸುಗಳು ಉಂಟಾಗೋದ್ರಿಂದಾಗಿ, ಮತೀಯ ದಂಗೆಗಳು ಉಂಟಾಗೋದ್ರಿಂದಾಗಿ ಅವುಗಳಿಂದ ರಕ್ಷಣೆ ಪಡೆಯೋದಕ್ಕೋಸ್ಕರ ಕೆಲವು ಗ್ರಾಮೀಣ ವಸತಿಗಳು ಈ ಥರದ ರಕ್ಷಣಾತ್ಮಕ ಕೇಂದ್ರಕ್ಕೆ ಮೊರೆ. ಅದ್ರಾಗೆ ನೈಜೀರಿಯಾದಲ್ಲಿ ಒಂದು ಎಕ್ಸಾಂಪಲ್ಸ್ ಯಾವಾಗೂ ಕೊಡ್ತಾರೆ. ನೈಜೀರಿಯಾದಲ್ಲಿ
ಅಗಾಧವಾಗಿ ಕಂಡು ಬರ್ತಕ್ಕಂಥ ಈ ಥರದ ದಂಗೆಯಿಂದಾಗಿ ಶಿಲಾದ್ವೀಪಗಳ ಮೇಲೆ ಜನ ವಾಸ ಮಾಡ್ತಾ ಇದ್ದಾರೆ. ಸುತ್ತಲೂ ನೀರಿನಿಂದ ಆವೃತವಾಗಿರ್ತಕ್ಕಂಥ ಎತ್ತರದ ಶಿಲಾ ಜಗತಿಯ ಮೇಲೆ ಇವರು ವಾಸ ಮಾಡ್ತಾ ಇದ್ದಾರೆ. ಭಾರತದಲ್ಲಿ ಬಹಳಷ್ಟು ಕೋಟೆಗಳು ಎತ್ತರದ ಭೂಭಾಗಗಳಲ್ಲೇ ಮತ್ತು ಬೆಟ್ಟ ಪ್ರದೇಶಗಳಲ್ಲಿ ಕೇಂದ್ರವಾಗಿ ನಿರ್ಮಾಣ ಆಗಿರೋದು ಈ ಹಿಂದೆ ರಾಜ ಮಹಾರಾಜರ ಕಾಲದಲ್ಲಿ ನಮಗವು ಕಂಡು ಬರ್ತಾವಲ್ವಾ. ಸೊ ಅದು ಕೂಡ ಇಂಪಾರ್ಟೆಂಟು. ನೆಕ್ಸ್ಟ್ ಬರ್ತೀವಿ, ಗ್ರಾಮೀಣ ವಸತಿಗಳು ಎಲ್ಲಿ ಕಂಡು ಬರ್ತವೆ ಅಂತ ಗೊತ್ತಾದ ಮೇಲೆ ಗ್ರಾಮೀಣ ವಸತಿಗಳ ಆಕಾರ ನೋಡಬೇಕು. ಯಾವ್ಯಾವ ರೀತಿಯ ಶೇಪ್ಗಳಿರ್ತವೆ, ಒಂದು ಹಳ್ಳಿ ಒಂದು ಗ್ರಾಮ ಅಂತ ನೀವು ತೆಗೆದುಕೊಂಡ್ರೆ ಅದು ಯಾವ ಶೇಪಲ್ಲಿ ಇರ್ತದೆ ಅಂತ ನೋಡ್ತೀವಿ. ಸಾಮಾನ್ಯವಾಗಿ ಗ್ರಾಮೀಣ ವಸತಿಗಳ ಆಕಾರಗಳಂತ ನೋಡಿದ್ರೆ ಇವು ವಿಸ್ತಾರವಾಗಿ ನಿರ್ಮಿಸಲ್ಪಟ್ಟ ವಸತಿಗಳನ್ನು ಸೂಚನೆ ಮಾಡೋದಾಗಿ ವಸತಿಗಳು ಒಂದಕ್ಕೊಂದು ಹೊಂದಿಕೊಂಡು ಸಂಬಂಧ ಹೊಂದಿ ಸಂಘಟನಾತ್ಮಕ ರೀತಿಯಲ್ಲಿರೋದ್ರಿಂದಾಗಿ ಹಲವು ರೀತಿಯ ಆಕಾರಗಳಲ್ಲಿ ನಾವು ನೋಡ್ತೀವಿ. ಅದರಲ್ಲಿ ಪ್ರಮುಖವಾಗಿ ಒಂದೊಂದೇ ಆಕಾರ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಮ್ಮ ತಲೆನಲ್ಲಿ ಬರೋ ಒಂದು ಪ್ರಶ್ನೆ ಅಂದರೆ, ಗ್ರಾಮೀಣ ವಸತಿಗಳ ಆಕಾರವು ಯಾವ ಆಧಾರದ ಮೇಲೆ ನಿರ್ಮಾಣ ಆಗಿರ್ತದೆ ಅಂತ. ಒಂದು ಗ್ರಾಮೀಣ ವಸತಿ ಅಥವಾ ನಿಮ್ಮ ಹಳ್ಳಿ ಇದೆ ಅಂತಂದರೆ ಅದು ಯಾವ ಆಧಾರದ ಮೇಲೆ ನಿರ್ಮಾಣವಾಗಿದೆ ಅಂತ ನೋಡಬೇಕು. ಯಾಕೆ ಅಂತಂದರೆ ಗ್ರಾಮೀಣ ವಸತಿಗಳ ಆಕಾರ, ಅದರ ಸುತ್ತಮುತ್ತಲಿನ ಭೂ ಸ್ವರೂಪಗಳು ಆ ಒಂದು ಹಳ್ಳಿಯನ್ನು ನಿರ್ಮಾಣ ಮಾಡೋದ್ರ ಮೇಲೆ ಪ್ರಭಾವ ಬೀರ್ತಾ ಇರುತ್ತೆ. ಅಲ್ಲಿನ ಭೂ ಮೇಲ್ಮೈ ಲಕ್ಷಣಗಳು ಮತ್ತಲ್ಲಿನ ಸಾರಿಗೆ ಸೌಲಭ್ಯ, ನೀರಿನ ದೊರಕುವಿಕೆ ಮತ್ತು ಇತರ ಸೌಲಭ್ಯಗಳು ದೊರಕುವಂಥ ಪ್ರದೇಶಗಳನ್ನು ವಸ್ತುಗಳನ್ನು ಆಧರಿಸಿ ಆ ಪ್ರದೇಶದಲ್ಲಿ ಗ್ರಾಮೀಣ ವಸತಿಗಳ ಆಕಾರಗಳು ನಿರ್ಮಾಣ ಆಗ್ತವೆ. ಹಾಗಾದರೆ ಗ್ರಾಮೀಣ ವಸತಿಗಳಲ್ಲಿ ಯಾವ್ಯಾವ ರೀತಿಯ ಒಂದು ವಿಧಾನಗಳಿದ್ದಾವೆ ಅಂತ ನೋಡೋಣ. ಗ್ರಾಮೀಣ ವಸತಿಗಳಲ್ಲಿ ಸಾಮಾನ್ಯವಾಗಿ ಏಕರೀತಿಯ ಅಥವಾ ಯೂನಿಫಾರ್ಮ್ ವಸತಿಗಳು ಅಂತ ಕರಿತೀವಿ. ಸಾಮಾನ್ಯವಾಗಿ ಈ ಮಾದರಿ ವಸತಿಗಳು ಹೆಂಗಿರ್ತವೆ ಅಂತಂದರೆ ಒಂದಕ್ಕೊಂದು ಸಮಾನಾಂತರವಾಗಿ ಇರ್ತವೆ, ಒಂದೇ ರೀತಿಯ ಅಳತೆಯನ್ನು ಹೊಂದಿರ್ತವೆ, ಹೆಚ್ಚು ಕಡಿಮೆ ಸಮಾನವಾಗಿ ಇವು ಸಂಪನ್ಮೂಲಗಳನ್ನು ಹಂಚಿಕೆ ಮಾಡ್ಕೊಂಡಿರ್ತವೆ. ಆ ಪ್ರದೇಶಗಳಲ್ಲಿ ಇವು ಹೆಚ್ಚು ಕೇಂದ್ರೀಕೃತವಾಗಿರ್ತವೆ. ಆ ಹಳ್ಳಿಯಲ್ಲಿ ಹೆಚ್ಚಿನ ಜನರು ಒಂದೇ ರೀತಿಯ ಕೃಷಿ, ಒಂದೇ ರೀತಿಯ ಸಂಘಟನೆ, ಒಂದೇ ರೀತಿಯ ಆಚರಣೆಗಳು ಇವು ಒಂದಕ್ಕೊಂದು ಇರೋದನ್ನೇ ಅವಲಂಬಿತವಾಗಿರೋದ್ರಿಂದ ಇದನ್ನು ಏಕ ರೀತಿಯ ಅಥವಾ ಯೂನಿಫಾರ್ಮ್ ವಸತಿಗಳು ಅಂತ ಕೂಡ ಕರಿತೀವಿ. ಇನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡುಬರುವಂಥ ಒಂದು ಅಂಶ ಅಂದರೆ ಹೆಚ್ಚು ಒತ್ತೊತ್ತಾಗಿರ್ತಕ್ಕಂಥ ಇಕ್ಕಟ್ಟಾಗಿರುವಂತಹ ವಸತಿಗಳು ಕಂಡುಬರ್ತವೆ. ಸಾಮಾನ್ಯವಾಗಿ ಈ ಮಾದರಿಯ ವಸತಿಗಳು ನಮ್ಗೆ ಹೆಂಗೆ ಕಂಡುಬರ್ತವೆ ಅಂದರೆ ಒಂದು ಸಣ್ಣ ಜಾಗದಲ್ಲೇ ಮತ್ತು ಅತಿ ಸಮೀಪದಲ್ಲೇ ನಿರ್ಮಾಣವಾಗಿ ಹೆಚ್ಚೆಚ್ಚು ಜನರು ಅಕ್ಕಪಕ್ಕನೆ ವಾಸ ಮಾಡ್ತಕ್ಕಂಥ ಒತ್ತೊತ್ತಾಗಿರ್ತಾರೆ. ಇದರಿಂದಾಗಿ ಇವರು ಹೆಚ್ಚು ಒತ್ತೊತ್ತಾಗಿರುವಂಥ ಪ್ರದೇಶಗಳಿಂದಾಗಿ ಸ್ವಲ್ಪ ದೂರದಲ್ಲಿ ಇವರ ವ್ಯವಸಾಯ ಪ್ರದೇಶಗಳಿರ್ಬೋದು, ನದಿಗಳಿರ್ಬೋದು, ಗಣಿಗಾರಿಕಾ ಪ್ರದೇಶಗಳಿರ್ಬೋದು, ಅಂಥ ಪ್ರದೇಶಗಳಲ್ಲೂ ನೀವು ನೋಡಿದ್ರೆ ಅಲ್ಲಿಯ ಜನರು ಹೆಚ್ಚು ಒತ್ತೊತ್ತಾಗಿ ಅವಲಂಬನೆಯಾಗಿರೋದು ನಮಗೆ ಕಂಡು ಬರ್ತವೆ. ಇದು ಗ್ರಾಮೀಣ ವಸತಿಗಳಲ್ಲಿ ನಮಗೆ ಎರಡನೇ ವಿಧಾನ. ಒಂದನೇ ವಿಧಾನ ಏಕ ರೀತಿಯ ಅಥವಾ ಯೂನಿಫಾರ್ಮ್ ವಸತಿ ವ್ಯವಸ್ಥೆ ಇರ್ತದೆ. ಎರಡನೇದು ಹೆಚ್ಚು ಒತ್ತೊತ್ತಾಗಿರ್ತವೆ, ಸ್ವಲ್ಪ ಇಕ್ಕಟ್ಟಿನ ವಸತಿ ವ್ಯವಸ್ಥೆಯನ್ನು ನೋಡ್ತೀವಿ. ಇನ್ನು ಮೂರನೇ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇಲ್ಲಿ ವ್ಯವಸ್ಥೆ ರಹಿತ ಅಥವಾ ರ್ಯಾಂಡಮ್ ಮಾದರಿಯ ವಸತಿಗಳು ಅಂತ ಕರಿತೀವಿ. ಈ ವಸತಿಗಳು ಸಾಮಾನ್ಯವಾಗಿ ಇಕ್ಕಟ್ಟಾಗಿರೋದ್ರ ಜೊತೆಗೆ ದೂರದಲ್ಲಿಯೂ ಇರದೆ ಮತ್ತು ಅಲ್ಲಲ್ಲೇ ಒಂದು ವೈವಿಧ್ಯಮಯವಾದಂಥ ರೀತಿಯಲ್ಲೂ ಕೂಡ ನಿರ್ಮಾಣಗೊಂಡಿರ್ತವೆ. ಫಾರ್ ಎಕ್ಸಾಂಪಲ್ ನೀವು ನಮ್ಮ ಕರ್ನಾಟಕ ಭಾಗದಲ್ಲಿ ನೋಡ್ಕೊಂಡ್ರೆ ಊರು, ತಾಂಡ ಈ ಥರದಲ್ಲಿ ಡಿವೈಡ್ ಮಾಡ್ತಾ ಹೋಗ್ತಾರೆ ಒಂದೊಂದನ್ನು. ಅವು ನೋಡೋಕೆ ಅಲ್ಲಲ್ಲೇ ಇರ್ತವೆ. ಆಚಾರ ವಿಚಾರಗಳಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ನಾವು ಕಾಣ್ತೀವಿ. ಇದು ಒಂದು ವ್ಯವಸ್ಥೆ ರಹಿತ ಅಥವಾ ರ್ಯಾಂಡಮ್ ಮಾದರಿಯ ವಸತಿಗಳಲ್ಲಿ ನಮಗೆ ಕಂಡು ಬರ್ತವೆ ಇವು. ಇನ್ನು ನಮಗೆ ಚದುರಿದಂತೆ ಹಂಚಿಕೆಯಾಗಿರುವ ವಸತಿಗಳು ಕೆಲವು ಪ್ರದೇಶಗಳಲ್ಲಿ ಕಂಡು ಬರ್ತವೆ. ಎಲ್ಲಿ ಈ ಮಾದರಿ ವಸತಿಗಳು ಒಂದಕ್ಕೊಂದು ಅನತಿ ದೂರದಲ್ಲಿರ್ತವೆ. ನೀವು ಕರ್ನಾಟಕ ಭಾಗದಲ್ಲಿ ನೋಡೋದಾದರೆ ನೀವು ಕರಾವಳಿ ಜಿಲ್ಲೆಗಳಲ್ಲಿ ಸ್ವಲ್ಪ ಗಮನಿಸಿದರೆ, ಕರಾವಳಿ ಜಿಲ್ಲೆಗಳ ಕಡೆಗಳೇ ಹೋದರೆ ನಿಮಗೆ ಇಲ್ಲಿ ಈ ಮಾದರಿ ವಸತಿಗಳು ನಿಮಗೆ ಕಂಡು ಬರ್ತವೆ. ಒಂಟಿ ಮನೆಗಳು, ತೋಟದ ಮನೆಗಳು, ಫಾರ್ಮ್ ಹೌಸ್ಗಳು ಈ ಥರ ದೂರ ನಿರ್ಮಾಣ ಮಾಡಿರ್ತಕ್ಕಂಥವು ಕಂಡು ಬರ್ತವೆ. ಇದನ್ನು ಚದುರಿದ ವಸತಿಗಳು ಅಂತಲೂ ಕೂಡ ಅವುಗಳನ್ನು ಕರಿತೀವಿ. ಇನ್ನು ನೆಕ್ಸ್ಟ್ ಕೊಪ್ಪಲು ಅಥವಾ ಹ್ಯಾಮ್ಲೈಟ್ಸ್ ಅಥವಾ ಸಣ್ಣ ಹಳ್ಳಿಗಳು ಅಂತ ಕರಿತೀವಿ. ಈ ಮಾದರಿಯ ಜನಸಂಖ್ಯೆಗಳು ಹೆಂಗಿರ್ತವೆ ಅಂದರೆ ತುಂಬ ಕಡಿಮೆ ಜನಸಂಖ್ಯೆ ಇರ್ತವೆ. ಒಂದು ಪ್ರದೇಶದಲ್ಲಿ ಸಾರ್ವಜನಿಕ ಅನುಕೂಲತೆಗಳು ತುಂಬ ಕಡಿಮೆ ಇರೋ ಕಡೆ ಒಂದಿಷ್ಟು ಜನ ವಸತಿ ಮಾಡ್ತಕ್ಕಂಥದ್ದಿದೆ. ಅದನ್ನು ಹ್ಯಾಮ್ಲೈಟ್ಸ್ ಅಂತ ಕರಿತೀವಿ. ಸುತ್ತ ಗುಡ್ಡ ಗಾಡು, ಬೆಟ್ಟ ಪರ್ವತ, ಮಧ್ಯದಲ್ಲಿ ಒಂದಿಷ್ಟು ಕಡೆ ಇವ್ರ ಮನೆಗಳು ಇರ್ತವೆ. ಈ ಥರದನ್ನು
ಕೊಪ್ಪಲು ಅಥವಾ ಹ್ಯಾಮ್ಲೈಟ್ಸ್ ಅಂತ ಕೂಡ ಇದಕ್ಕೆ ಪದವನ್ನು ಬಳಕೆ ಮಾಡ್ತಾರೆ. ಇನ್ನು ಗ್ರಾಮೀಣ ವಸತಿಯ ಆಕಾರಗಳಿಗೆ ಬರೋಣ. ಮೊದಲನೇ ಆಕಾರ ಅಂದರೆ ನೀಳಾಕಾರದ ವಸತಿಗಳು ಅಂತ ಕರಿತೀವಿ. ನೀಳಾಕಾರ ಅಂದರೆ ಏನು ಅಂದರೆ ಈ ಮಾದರಿಯ ವಸತಿಗಳಲ್ಲಿ ಮನೆಗಳು ಸಾಲಾಗಿ ಉದ್ದ ಸಣ್ಣಕ್ಕೆ ನೀಳವಾಗಿ ಹಂಚಿಕೆಯಾಗಿರ್ತದೆ. ನದಿ ತೊರೆ, ನದಿ ಅಳಿವೆ, ಕಾಲುವೆ, ರಸ್ತೆ ಹಾಗೂ ರೈಲು ಮಾರ್ಗಗಳು ಉದ್ದಕ್ಕೂ ಮನೆಗಳು ನಿರ್ಮಿತವಾಗಿರ್ತವೆ. ಸಾಮಾನ್ಯವಾಗಿ ವಿಸ್ತಾರವಾದ ಪರ್ವತ ಕಣಿವೆಗಳಲ್ಲಿ ಈ ಥರದ ಮಾದರಿ ಕಂಡುಬರುತ್ತೆ. ಉದ್ದಕ್ಕಿರ್ತದೆ ಆ ಊರು, ಹಾಗೆ ಉದ್ದಕ್ಕಾಗಿ ಹಂಚಿಕೊಂಡಿರೋದಕ್ಕೆ ಕಾರಣ ಅಲ್ಲಿರ್ತಕ್ಕಂತಹ ಯಾವುದೋ ನದಿ ಭಾಗ ಇರ್ಬೋದು, ತೊರೆ ಭಾಗ ಇರ್ಬೋದು, ನದಿ ಅಳಿವೆಗಳಿರ್ಬೋದು, ಕಾಲುವೆಗಳಿರ್ಬೋದು, ಹೀಗೆ ಅದರ ಅಕ್ಕಪಕ್ಕನೇ ಉದ್ದಕ್ಕೆ ಚಾಚ್ಕೊಂಡಿರ್ತಾವೆ ಮನೆಗಳು. ಹಂಗಂಥ ಮನೆಗಳನ್ನು ನೀಳಾಕಾರದ ವಸತಿಗಳು ಅಂತ ಕರಿತೀವಿ. ಇನ್ನು ಆಯತಾಕಾರದ ವಸತಿಗಳು ಅಂತ ಕಾಣ್ತೀವಿ. ಚಿತ್ರದಲ್ಲಿ ನೋಡ್ಬೋದು ನೀವು, ಆಯತಾಕಾರದಲ್ಲಿ ವಸತಿಗಳು ಹೆಂಗೋ ಚಾಚ್ಕೊಂಡಿರ್ತದೆ ಹಿಂಗೆ. ಓಕೆ, ಕಾರಣ ಅಂದರೆ ಈ ಮಾದರಿ ವಸತಿಗಳು ಸಾಮಾನ್ಯವಾಗಿ ಮೈದಾನ ಪ್ರದೇಶಗಳಲ್ಲಿ ಕಂಡುಬರ್ತವೆ. ವಿಶಾಲವಾಗಿ ಹರಡಿರ್ತಕ್ಕಂಥ ಬೆಟ್ಟಗಳ ಕಣಿವೆಗಳಲ್ಲಿ ನಿರ್ಮಾಣವಾಗ್ತವೆ. ರಸ್ತೆಗಳು ಆಯತಾಕಾರ ಇರ್ತವೆ, ಪರಸ್ಪರ ಲಂಬ ಕೋನದಲ್ಲಿ ಒಂದಕ್ಕೊಂದು ಏನು ಮಾಡ್ತವೆ ರಸ್ತೆಗಳು ಸ್ಪರ್ಶಿಸ್ತವೆ ಅಂತ. ಇನ್ನು ವೃತ್ತಾಕಾರದ ವಸತಿಗಳು, ಸಾಮಾನ್ಯವಾಗಿ ನೀವು ಕೆಲವು ಗ್ರಾಮೀಣ ಪ್ರದೇಶಗಳನ್ನು ನೋಡಿದ್ರೆ ಈ ಥರದ ವೃತ್ತಾಕಾರದ ಮಾದರಿಯಲ್ಲಿರ್ತವೆ ಇವು. ಈ ಪ್ರಕಾರದ ವಸತಿಗಳು ಸಾಮಾನ್ಯವಾಗಿ ಕೆರೆಗಳು, ಬಾವಿಗಳ ಸುತ್ತಲೂ ನಿರ್ಮಾಣವಾಗಿರ್ತವೆ. ಕೆಲವೊಮ್ಮೆ ಇದರ ಕೇಂದ್ರ ಪ್ರದೇಶದ ಒಂದು ವಾಸಸ್ಥಾನಕ್ಕೆ ಮುಖ್ಯ ಕಾರಣ ಅಲ್ಲಿ ಸಾಕು ಪ್ರಾಣಿಗಳ ಇರೋದು. ಅದರ ಸುತ್ತಲೂ ಕೂಡ ವಸತಿಗಳನ್ನು ನಿರ್ಮಾಣ ಮಾಡಿ ಈ ಥರ ಒಂದು ಪ್ರಾಣಿಗಳಿಂದ ರಕ್ಷಣೆ ಪಡೆಯುವ ಉದ್ದೇಶವನ್ನು ಕೂಡ ಇವು ಹೊಂದಿರ್ತವೆ. ನೋಡಿ, ಇಲ್ಲೊಂದು ಮಾಡೆಲ್ ನಿಮಗೆ ತೋರಿಸ್ತೀವಿ. ಮಧ್ಯದ ಇದಿಷ್ಟು ಭಾಗ ಹುಲ್ಲುಗಾವಲು ವಲಯಗಳಾಗಿದ್ದು ಇಲ್ಲಿ ಪ್ರಾಣಿ ಸಾಕಾಣಿಕೆ ಅನುಕೂಲವಾಗಿದ್ದರೆ ಇದರ ಸುತ್ತಲೂ ಮನೆಗಳನ್ನು ನಿರ್ಮಾಣ ಮಾಡ್ಕೊಳ್ಳೋಂಥದ್ದು. ಇದನ್ನು ನಾವು ವೃತ್ತಾಕಾರದ ವಸತಿಗಳು ಅಂತಲೂ ಕೂಡ ಕರಿತೀವಿ. ಈ ಥರದ ಒಂದು ವಸತಿಗಳನ್ನು ಸಾಮಾನ್ಯವಾಗಿ ನಿರ್ಮಾಣ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಬಂದರೆ ನಮಗೆ ನಕ್ಷತ್ರಾಕಾರದ ವಸತಿಗಳು ಅಂತ. ನೋಡಿ, ಈ ಥರದ ನಕ್ಷತ್ರಾಕಾರದ ವಸತಿಗಳು ಅಂತ ಕರಿತೀವಿ. ಈ ಥರ ವಸತಿ ವ್ಯವಸ್ಥೆ ಇರ್ತದೆ. ಒಂದೇ ಕೇಂದ್ರಕ್ಕೆ ಆ ಗ್ರಾಮದ ಎಲ್ಲ ರೀತಿಯ ಕೇರಿಗಳು ಬಂದು ಜಾಯಿಂಟ್ ಆಗ್ತಾ ಇರ್ತದೆ. ಹಾಗೆ ಅನೇಕ ಸಂಚಾರ ಮಾರ್ಗಗಳು ಪರಸ್ಪರ ಸಂಧಿಸುವಂಥ ಸ್ಥಳಗಳಲ್ಲಿ ವಸತಿಗಳು ನಿರ್ಮಾಣವಾಗಿರ್ತವೆ. ಹಾಗಾಗಿ ರಸ್ತೆಗಳ ಎರಡೂ ಬದಿಯಲ್ಲೂ ಕೂಡ ನಕ್ಷತ್ರಾಕಾರ ನಮಗದು ಕಂಡು ಬರ್ತದೆ. ಇದು ಕಾಮನ್ ಆಗಿ ನಕ್ಷತ್ರಾಕಾರದ ವಸತಿಗಳು ಅಂತ ಕರಿತೀವಿ. ಇನ್ನೊಂದು ವಸತಿಗಳ ಮಾದರಿ ಅಂದರೆ ಟಿ ಆಕಾರದ್ದು, ವೈ ಆಕಾರದ್ದು ಮತ್ತು ಎಕ್ಸ್ ಆಕಾರದ ವಸತಿಗಳು ಕೂಡ ಕಂಡು ಬರ್ತವೆ ನಿಮಗೆ. ಈ ಟಿ ಆಕಾರದ ವಸತಿಗಳಿದಾವಲ್ಲ, ಇವು ಒಂದು ಮುಖ್ಯ ರಸ್ತೆಯನ್ನು ಮತ್ತೊಂದು ಮುಖ್ಯ ರಸ್ತೆಯು ಸಂಧಿಸುವಂತಹ ಪ್ರದೇಶಗಳಲ್ಲಿ ಈ ಟಿ ಮಾಡೆಲ್ ಹಳ್ಳಿಗಳು ಕಂಡು ಬರ್ತಾವೆ. ಒಂದು ಮುಖ್ಯ ರಸ್ತೆ ಹಿಂಗೆ ಹೋಗಿದೆ ಅಂತಂದರೆ ಅದಕ್ಕೆ ಇನ್ನೊಂದು ಮುಖ್ಯ ರಸ್ತೆ ಹಿಂಗೆ ಜಾಯಿಂಟ್ ಆಗಿದೆ ಅಂತಂದರೆ ಇಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಮನೆಗಳಿರ್ತಾವಲ್ಲ, ಇದನ್ನು ಟಿ ಮಾದರಿ ಅಂತ ಕರಿತೀವಿ. ಕೆಲವೊಂದು ಇದರ ಉಲ್ಟಾ ವೈ ಮಾದರಿ ಅಂತಂದರೆ ಎರಡು ರಸ್ತೆಗಳು ಕೂಡಿ ಮೂರನೇ ರಸ್ತೆಯು ಮುಂದುವರಿಯುವ ಸ್ಥಳದಲ್ಲಿ ನಿರ್ಮಾಣ ಆಗಿರ್ತದೆ. ಈ ಕಡೆ ಒಂದು ಮೈನ್ ರೋಡು, ಈ ಕಡೆಯಿಂದ ಒಂದು ಮೈನ್ ರೋಡು ಮತ್ತು ಈ ಕಡೆಯಿಂದ ಒಂದು ಮೈನ್ ರೋಡ್ ಹಿಂಗೆ ಹೋಗಿತ್ತು ಅಂತಂದರೆ ಇವು ವೈ ಶೇಪಲ್ಲಿ ನಿರ್ಮಾಣ ಆಗಿರ್ತದೆ. ಈ ಥರದ ಒಂದು ದಾರಿಗಳಲ್ಲೂ ಕೂಡ ನಮಗೆ ಮನೆಗಳ ನಿರ್ಮಾಣ ಆದರೆ ಅದನ್ನು ವೈ ಆಕಾರದ ವಸತಿಗಳನ್ನು ಕರಿತೀವಿ. ಇನ್ನು ಎಕ್ಸ್ ಆಕಾರ ಅಂದರೆ ಒಂದಕ್ಕೊಂದು ರಸ್ತೆಗಳು ಛೇದಿಸಿರುವಂಥ ಭಾಗದಲ್ಲಿ ನಿರ್ಮಾಣವಾದರೆ, ಅಂದರೆ ಈ ಕಡೆಯಿಂದ ಒಂದು ಮೈನ್ ರೋಡ್, ಈ ಕಡೆಯಿಂದ ಒಂದು ಮೈನ್ ರೋಡ್ ಪಾಸ್ ಆಗಿದ್ದರೆ ಈ ಒಂದು ಎಕ್ಸ್ ಆಕಾರದ ಸುತ್ತಲೂ ಕೂಡ ಇಲ್ಲಿ ಮನೆಗಳು ಇಲ್ಲಿ ಇದನ್ನೇ ಅವಲಂಬಿಸಿ ಬದುಕ್ತಾ ಇರ್ತಾವೆ. ಹಾಗಾಗಿ ಇದನ್ನು ಟಿ ಆಕಾರ, ವೈ ಆಕಾರ ಮತ್ತು ಎಕ್ಸ್ ಆಕಾರದ ಮನೆಗಳು, ಗ್ರಾಮಗಳು ಕಂಡುಬರ್ತವೆ. ಇನ್ನು ಜೋಡಿ ಹಳ್ಳಿಗಳ ವಸತಿಗಳು ಬರ್ತವೆ. ಜೋಡಿ ಹಳ್ಳದ ವಸತಿಗಳು ಅಂತಂದರೆ ಒಂದು ವಸತಿ ಒಂದು ನದಿ ಪಾತ್ರದ ಎರಡೂ ದಡಗಳಲ್ಲೂ ಅಕ್ಕಪಕ್ಕದಲ್ಲಿ ನಿರ್ಮಾಣ ಆಗಿರ್ತವೆ. ಆ ನದಿಯಿಂದ ಆ ಕಡೆ ಇರೋದು ಒಂದು ಹಳ್ಳಿ ಇರುತ್ತೆ, ಈ ಕಡೆ ನದಿಯಿಂದ ಒಂದು ಹಳ್ಳಿ ಇರುತ್ತೆ. ಹಾಗಾಗಿ ಒಂದು ನದಿ ಪಾತ್ರವನ್ನೇ ಅವಲಂಬಿಸಿ ಆ ಭಾಗ ಈ ಭಾಗದಲ್ಲೂ ವಾಸ ಮಾಡ್ತಾ ಇದ್ದರೆ ಅವನ್ನ ಜೋಡಿ ಹಳ್ಳಿಗಳ ವಸತಿಗಳು ಅಂತ ಕರಿತೀವಿ. ಇನ್ನು ತ್ರಿಕೋನಾಕೃತಿಯ ವಸತಿಗಳು ಅಂತ ಬರ್ತವೆ. ಈ ಆಕಾರದ ವಸತಿಗಳಲ್ಲಿ ಸಾಮಾನ್ಯವಾಗಿ ಏನಪ್ಪ ಅಂತಂದರೆ ಎರಡು ನದಿಗಳ ಸಂಗಮ ಸ್ಥಳಗಳು ಏನಾದರೂ ಇದ್ದರೆ ಅಥವಾ ಎರಡು ರೈಲ್ವೆ ಮಾರ್ಗಗಳು ಏನಾದರೂ ಸಂಧಿಸುವ ಸ್ಥಳಗಳಿದ್ದರೆ ಅಲ್ಲಿ ತ್ರಿಕೋನಾಕೃತಿಯ ವಸತಿಗಳು ಕಂಡುಬರ್ತವೆ.
ಇನ್ನು ಅದಕ್ಕೊಂದು ಎಕ್ಸಾಂಪಲ್ಸ್ ಕೂಡ ಕೊಡ್ತಾ ನಾವು ಅಲಹಾಬಾದ್ ನಗರ ಏನಿದೆ ಇದು ಗಂಗಾ ಮತ್ತು ಯಮುನಾ ನದಿಗಳು ಸಂಗಮವಾಗುವಂಥ ಸ್ಥಳವಾಗಿರೋದ್ರಿಂದ ಪ್ರಯಾಗ್ರಾಜ್ ಅಂತ ಕರಿತೀವಿ ಈಗ. ಆ ಒಂದು ಸ್ಥಳದಲ್ಲಿ ಈ ನದಿಗಳು ತ್ರಿಕೋನಾಕಾರವನ್ನು ನಿರ್ಮಾಣ ಮಾಡಿರೋದು ನಮಗೆ ಎಕ್ಸಾಂಪಲ್ಲಾಗಿ ಕಾಣ್ತವೆ. ಈ ಥರ ಬೇಕಾದಷ್ಟು ನಿಮ್ಮ ಊರಿನ ಅಕ್ಕಪಕ್ಕದಲ್ಲಿ ನಿರ್ಮಾಣ ಆಗಿರ್ತವೆ. ಇದು ಎಕ್ಸ್ಪೆಷಲಿ ಫಾರ್ ನದಿಗಳಿಂದ ನಿರ್ಮಾಣವಾಗ್ತಕ್ಕಂಥದ್ದು ಜೋಡಿ ಹಳ್ಳಿಗಳ ವಸತಿಗಳಿರ್ಬೋದು, ಮತ್ತು ತ್ರಿಕೋನಾಕೃತಿಯ ವಸತಿಗಳು ಕೂಡ ನಮಗಿಲ್ಲಿ ಕಂಡು ಬರ್ತವೆ. ನೆಕ್ಸ್ಟ್ ನಾವು ನೋಡೋದಾದರೆ ಮುಂದಿನ ಇದರಲ್ಲಿ ಭಾಳಷ್ಟು ಗ್ರಾಮೀಣ ವಸತಿಗಳು ನಿರ್ವಹಿಸುವ ಕಾರ್ಯ ಅಂದರೆ ಇವೆಲ್ಲ ಕೃಷಿ ಜೊತೆಗೆ ಒಂಟಿ ಮನೆಗಳು, ಉಪಹಾರ ಗೃಹಗಳು, ತೋಟದ ಬಂಗಲೆಗಳು ಇವೆಲ್ಲ ಸಾಮಾನ್ಯವಾಗಿ ಕಂಡು ಬರ್ತದೆ. ಇನ್ನು ಗ್ರಾಮೀಣ ಬಹಳಷ್ಟು ಮೂಲತಃ ಜನರು ಕೃಷಿಯಲ್ಲೇ ಇವರು ಅವಲಂಬಿತರಾಗಿರ್ತಾರೆ. ಪ್ರಾಥಮಿಕ ಆರ್ಥಿಕ ಉದ್ಯೋಗಗಳು ಹೊಂದಿರ್ತಾರೆ. ಬೇಟೆಯಾಡ್ತಕ್ಕಂಥದ್ದು, ಗಣಿಗಾರಿಕೆ, ಮೀನುಗಾರಿಕೆ, ಮರ ಕಡಿಯುವುದು ಇಂಥವುಗಳಲ್ಲೇ ತೊಡಗಿರ್ತಾರೆ. ಇಂಥ ವಸತಿಗಳಲ್ಲಿ ಕಡಿಮೆ ಪ್ರಮಾಣದ ಮಾರುಕಟ್ಟೆ ವ್ಯವಸ್ಥೆ, ಸಾಮಾಜಿಕ ಕೇಂದ್ರಗಳು ಮತ್ತು ಗ್ರಾಮೀಣ ವಸತಿಗಳು ಆಡಳಿತ ಕಾರ್ಯವನ್ನು ಕೂಡ ಇವು ಹೊಂದಿರ್ತವೆ. ಇಲ್ಲಿ ಸಾಮಾನ್ಯವಾಗಿ ಈ ವಸತಿಯ ಲಕ್ಷಣಗಳು ಈ ರೀತಿ ನಮಗೆ ಕಂಡು ಬರ್ತವೆ. ಹಾಗಾದರೆ ಗ್ರಾಮೀಣ ವಸತಿಯಲ್ಲಿ ಕಂಡು ಬರ್ತಕ್ಕಂಥ ಸಮಸ್ಯೆಗಳೇನು ಅಂತ ನೋಡೋಣ. ಸಾಮಾನ್ಯವಾಗಿ ಗ್ರಾಮೀಣ ವಸತಿಗಳಲ್ಲಿ ಬೇಕಾದಷ್ಟು ಸಮಸ್ಯೆ. ಇಡೀ ಭಾರತ ಸ್ವತಂತ್ರಗೊಂಡಾಗಿಂದ ಇಲ್ಲಿವರೆಗೂ ನಾವು ಮಾತಾಡೋದೆ ಗರೀಬಿ ಹಟಾವೋ ಕಾರಣ ಅಂತಂದರೆ ಹಾಗೇನೆ ಗ್ರಾಮಗಳು ತಮ್ಮದೇ ಆದಂತಹ ಸ್ವತಃ ಮಾರುಕಟ್ಟೆ ಕೇಂದ್ರಗಳಾಗಬೇಕು, ತನ್ನ ವಸ್ತುಗಳಿಗೆ ತಾನೇ ಬೆಲೆಯನ್ನು ನಿರ್ಧರಿಸುವಂಥ ಮಟ್ಟ ರೈತರಿಗೆ ಬರಬೇಕು. ಯಾವಾಗಿಂದ ಹೇಳ್ತಾ ಇದ್ದೀವಿ, ಮೊದಲಿಂದನೂ ಹೇಳ್ತಾ ಇದ್ದೀವಿ. ಆ ರೀತಿ ಆಗಿದೆಯಾ ಅಂದರೆ ಇಲ್ಲ. ಆದರೂ ಕೂಡ ಅಲ್ಲಿ ಅನೇಕ ಸಮಸ್ಯೆಗಳು ಈಗೂ ಇದೆ. ಏನೇನಿದೆ, ವಸತಿಗಳು ಕನಿಷ್ಠ ಸೇವಾ ಸೌಲಭ್ಯಗಳನ್ನು ಹೊಂದಿರ್ತವೆ. ಎಷ್ಟೋ ಮನೆಗಳಿಗೆ ಶೌಚಾಲಯ ಇರೋದಿಲ್ಲ. ಇನ್ನು ಕೆಲವು ಮನೆಗಳಿಗೆ ನೀರಿನ ಸಮಸ್ಯೆ ಇರ್ತದೆ, ನೀರಿನ ಒಂದು ಸಂಪರ್ಕ ವ್ಯವಸ್ಥೆ ಇರೋದಿಲ್ಲ. ಈ ಥರ ರಸ್ತೆ ಮತ್ತು ಬೀದಿ ದ್ವೀಪ ಅನೇಕ ರೀತಿಯದ್ದು ಸೇವಾ ಸೌಲಭ್ಯ, ಕನಿಷ್ಠ ಸೇವಾ ಸೌಲಭ್ಯ ಹೊಂದಿರ್ತದೆ. ಈ ವಸತಿಗಳನ್ನು ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಅಭಿವೃದ್ಧಿ ಮಾಡಬೇಕು ಅಂದರೆ ಒಂದು ಸವಾಲೇ ಸರಿ. ಆದರೂ ಗ್ರಾಮೀಣ ಒಂದು ವಸತಿಗಳ ಪ್ರಮುಖ ಸಾಮಾನ್ಯ ಸಮಸ್ಯೆಗಳು ನೋಡೋಣ. ಒಂದು, ಅಲ್ಲಿ ನೀರಿನ ಪೂರೈಕೆ ಸೌಲಭ್ಯ ಇರಲ್ಲ. ಸಫಿಷಿಯೆಂಟಾಗಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ನೀರಿನ ಸೌಲಭ್ಯ ಇಲ್ಲ. ಹಾಗಾಗಿನೇ ಇತ್ತೀಚೆಗೆ ನಮ್ಮ ಕೇಂದ್ರ ಸರ್ಕಾರ ಹರ್ ಘರ್ ಜಲ್ ಅಂಥೇಳಿ ಏನೊಂದು ಪ್ರೋಗ್ರಾಮ್ ಮಾಡಿದ್ರು. ಪ್ರತಿ ಮನೆಗೆ ಹಳ್ಳಿಗೂ ಪ್ರತಿ ಮನೆಗೂ ನೀರು, ಹರ್ ಘರ್ ಜಲ್ ಪ್ರೋಗ್ರಾಮ್ ಅಂತಂದರು. ಹಾಗೆ ತರೋ ಉದ್ದೇಶನೇ ನೀರಿನ ಪೂರೈಕೆ ಸೌಲಭ್ಯವನ್ನು ಪೂರೈಸಬೇಕು ಅಂತ. ಹಾಗಾದರೆ ನೀರಿನ ಸಮಸ್ಯೆ ತುಂಬ ದೊಡ್ಡದಾಗಿರ್ತದೆ. ಹಾಗಾಗಿ ಇಲ್ಲಿ ದೂರದಿಂದ ನೀರು ತಂದು ಇವ್ರು ಜೀವನ ಮಾಡಬೇಕಾದಂಥ ಪರಿಸ್ಥಿತಿ ಇರ್ತದೆ. ಆದರೆ ಭಾಳಷ್ಟು ಇದನ್ನು ಕಡಿಮೆ ಮಾಡ್ತಾ ಬರ್ತಾ ಇದ್ದೀವಿ. ಇನ್ನು ನೀರಿನಿಂದಾಗಿ ಸಿಗುವಂಥ ಕೆಲವು ನೀರಿನ ತೊರೆಗಳು ಕೂಡ ತುಂಬ ಕಡಿಮೆ ಇರೋದರಿಂದಾಗಿ ಆ ಕಾಯಿಲೆಗಳಲ್ಲಿ ನೀರು ಶುದ್ಧತೆ ಇಲ್ಲದಿರೋದರಿಂದಾಗಿ ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗಿ ಕಂಡು ಬರ್ತವೆ. ಕಾಲಾರ, ಕಾಮಾಲೆ ಅಂತಕ್ಕಂಥ ರೋಗಗಳು ಸಾಮಾನ್ಯವಾಗಿರ್ತವೆ. ಇನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ನೈಸರ್ಗಿಕ ಪ್ರಕೋಪಗಳಾದ ಪ್ರವಾಹ ಮತ್ತು ಬರಗಾಲಗಳು ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಕಂಡು ಬರ್ತವೆ. ಬಹುತೇಕ ಕೃಷಿ ಭೂಮಿಗಳು ನೀರಿನ ಕೃಷಿ ಸಂಕಷ್ಟದಲ್ಲಿರ್ತದೆ. ಆಮೇಲೆ ಬೇಸಾಯ ಪ್ರಧಾನವಾಗಿರೋದ್ರಿಂದ ಇಲ್ಲಿ ಮಳೆ ಸರಿಯಾಗಲಿಲ್ಲ ಅಂತಂದರೆ ತೀವ್ರವಾದಂತಹ ಬರಗಾಲ ಸ್ಥಿತಿ ನಿರ್ಮಾಣವಾಗ್ತದೆ. ಇದರಿಂದ ಅಲ್ಲಿನ ರೈತರಿಗೆ ಆಹಾರದ ಪೂರೈಕೆ ತುಂಬಾ ಕಷ್ಟ ಆಗ್ಬೋದು. ಇನ್ನು ಗ್ರಾಮೀಣ ವಸತಿಗಳಲ್ಲಿ ಶೌಚಾಲಯದ ವ್ಯವಸ್ಥೆ ಸರಿಯಾಗಿರಲ್ಲ, ಘನತ್ಯಾಜ್ಯ ವಸ್ತುಗಳ ವಿಲೇವಾರಿ ಇರಲ್ಲ, ಮತ್ತು ಸಾಮಾನ್ಯವಾಗಿ ಗ್ರಾಮೀಣ ವಸತಿ ಕಟ್ಟಡಗಳು ಒಂದು ಪರಿಸರದಿಂದ ಮತ್ತೊಂದು ಪರಿಸರಕ್ಕೆ ಸಾಕಷ್ಟು ವ್ಯತ್ಯಾಸವಿರೋದನ್ನು ನಾವು ಕಾಣ್ತೀವಿ. ಮತ್ತು ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದ ವಸತಿಗಳಲ್ಲಿ ನಮಗೆ ತುಂಬಾ ಸಮಸ್ಯೆಗಳು ಇಲ್ಲಿ ಕಂಡು ಬರ್ತಾ ಹೋಗ್ತವೆ. ಆ ಸಮಸ್ಯೆಗಳ ಪರಿಹಾರಗಳನ್ನು ನಾವು ನೋಡ್ತಾ ಹೋಗ್ಬೋದು. ಮತ್ತು ಸಾಮಾನ್ಯವಾಗಿ ಗ್ರಾಮೀಣ ವಸತಿಗಳು ಈ ಮಣ್ಣು, ಮರ ಹಾಗೂ ಇನ್ನಿತರೆ ವಸ್ತುಗಳಿಂದ ನಿರ್ವಹಿಸಲ್ಪಡೋದ್ರಿಂದ ಅಧಿಕ ಮಳೆ, ಪ್ರವಾಹಗಳು ಉಂಟಾದರೆ ಈ ಒಂದು ಗ್ರಾಮೀಣ ವಸತಿ ಸರಿಯಾದ ನಿರ್ವಹಣೆ ಇಲ್ಲದೇ ಇರೋದರಿಂದಾಗಿ ಅವು ಹಾಳಾಗುವಂಥ ಪರಿಸ್ಥಿತಿಯೂ ಕೂಡ ಬರ್ತದೆ. ಸರಿಯಾದ ಗಾಳಿ, ಬೆಳಕಿನ ವ್ಯವಸ್ಥೆ ಇರೋದಿಲ್ಲ. ಸಾಕು ಪ್ರಾಣಿಗಳು, ಕೊಟ್ಟಿಗೆಗಳು ಮತ್ತು ಅಲ್ಲೇ ಪ್ರಾಣಿಗಳ ಮೇವನ್ನು ಕೂಡ ಸಂಗ್ರಹಿಸಬೇಕಾಗಿರ್ತದೆ. ಅದು ಕೂಡ ತುಂಬ ಸಮಸ್ಯೆ ಆಗುತ್ತೆ. ರಸ್ತೆ ಮಾರ್ಗ ಇರೋದಿಲ್ಲ. ಇನ್ನು ಆಧುನಿಕ ಸಂಪರ್ಕ ಮಾಧ್ಯಮಗಳ ಕೊರತೆ ಇರ್ತದೆ. ಇನ್ನೂ ಅನೇಕ ಸಮಸ್ಯೆಗಳು ಕೂಡ ಜೊತೆಗೆ ಬಹಳ ಮುಖ್ಯವಾಗಿ ಆಸ್ಪತ್ರೆ ವ್ಯವಸ್ಥೆ ಇಲ್ಲಿರೋದಿಲ್ಲ, ಔಷಧಿ ವ್ಯವಸ್ಥೆ, ಉದ್ಯೋಗ, ಶೈಕ್ಷಣಿಕ ಮೂಲ ಸೌಲಭ್ಯಗಳ ಕೊರತೆ, ಇದನ್ನೆಲ್ಲ ಪರಿಹಾರ ಮಾಡಬೇಕಾಗಿದೆ. ಹಾಗಾಗಿ ಗ್ರಾಮೀಣ ವಸತಿಗಳಲ್ಲಿ ಇದು ಬಹುದೊಡ್ಡ ಸಮಸ್ಯೆಯಾಗಿ ನಮಗೆ ಕಂಡು ಬರುತ್ತೆ. ಸ್ನೇಹಿತರೆ, ನೆಕ್ಸ್ಟ್ ನಾವು ನೋಡೋಣ ನಗರ ವಸತಿಗಳ ಬಗ್ಗೆ.
ನಗರ ವಸತಿ ಅಂದರೆ ನಿಮಗೆ ಗೊತ್ತಾಗ್ತದೆ, ನಗರ ಪ್ರದೇಶಗಳಲ್ಲಿ ವಾಸ ಮಾಡ್ತಕ್ಕಂಥ ವಸತಿ ವ್ಯವಸ್ಥೆಯನ್ನು ನಗರ ವಸತಿ ಅಂತ ಕರಿತೀವಿ. ಪ್ರಪಂಚದ 51% ಹೆಚ್ಚಿನ ಜನರು ವಾಸ ಮಾಡ್ತಾ ಇರೋದೇ ನಗರ ವಸತಿಗಳಲ್ಲಿ. ಯಾಕೆ ಅಂತಂದರೆ ಬೃಹತ್ ಒಂದು ಜನರ ಕೇಂದ್ರ ಸ್ಥಳ ಆಗಿರ್ತದೆ. ಆಡಳಿತ, ಶಿಕ್ಷಣ, ಕೈಗಾರಿಕೆ, ಸಾಮಾಜಿಕ, ಸಾಂಸ್ಕೃತಿಕ ಚಟುವಟಿಕೆಗಳ ಕೇಂದ್ರ ಅಲ್ಲೇ ಇರ್ತದೆ. ಹಾಗಾಗಿ ಆ ಕೇಂದ್ರಗಳ ಸುತ್ತಲೂ ಕೂಡ ಜನರು ವಾಸ ಮಾಡೋದಕ್ಕೆ ಬಯಸ್ತಾರೆ. ಗಾತ್ರದಲ್ಲಿ ತುಂಬ ದೊಡ್ಡದಿರ್ತದೆ. ನಗರಗಳಲ್ಲಿ ಹೆಚ್ಚಿನ ಜನರು ವೈವಿಧ್ಯಮಯವಾಗಿರ್ತಕ್ಕಂಥ ಚಟುವಟಿಕೆಗಳನ್ನು ಇಲ್ಲಿ ಹೊಂದಿರ್ತಾರೆ. ದ್ವಿತೀಯ ಮತ್ತು ತೃತೀಯ ವರ್ಗದ ಎಲ್ಲ ಚಟುವಟಿಕೆಗಳು ಅವಲಂಬಿತರಿಂದಾಗಿ ನಗರಗಳ ಜನಸಂಖ್ಯೆ ಅತ್ಯಂತ ಹೆಚ್ಚು ಕಂಡು ಬರ್ತದೆ. ನಮ್ಮಲ್ಲೊಂದು ಪ್ರಶ್ನೆ ಇದೆ ನೋಡಿ, ಜಗತ್ತಿನ ಮೊಟ್ಟ ಮೊದಲ ಯಾವ ನಗರ 1 ದಶಲಕ್ಷ ಜನಸಂಖ್ಯೆಯನ್ನು ಹೊಂದಿತ್ತು ಅಂತ? 1 ದಶಲಕ್ಷ ಜನಸಂಖ್ಯೆಯನ್ನು ಮುಟ್ಟಿದ ಪ್ರಪಂಚದ ಮೊದಲ ನಗರ ಅಂದರೆ ಲಂಡನ್. 1810ರಲ್ಲಿ ಪ್ರಪ್ರಥಮವಾಗಿ 1 ದಶಲಕ್ಷ ಜನಸಂಖ್ಯೆಯನ್ನು ತಲುಪಿದ ನಗರ ಯಾವುದು ಅಂತಂದರೆ ಅದು ಲಂಡನ್. ನಾವೇನು ಗ್ರೇಟ್ ಬ್ರಿಟನ್ ಅಂತ ಏನು ಕರಿತೀವಿ ಅದೇ ಹೆಸರಲ್ಲಿ ಲಂಡನ್ ಅಂತ ಕೂಡ ಹೇಳ್ತೀವಿ, ಅಂದರೆ ಇಂಗ್ಲೆಂಡ್. ಇನ್ನು ನಗರ ಎಂಬ ಪದ ಸಾಮಾನ್ಯವಾಗಿ ಪಟ್ಟಣ, ಗ್ರಾಮೀಣ, ಹಳ್ಳಿಗಳಿಗಿಂತ ದೊಡ್ಡದಾಗಿದ್ದು ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ನಗರಗಳಲ್ಲಿ ಸಾಮಾನ್ಯವಾಗಿ ನಾವು ಆಗ್ಲಿಂದ ಹೇಳ್ತಾ ಇದ್ದೀವಿ, ದ್ವಿತೀಯ ಆರ್ಥಿಕ ಚಟುವಟಿಕೆಗಳು ತೃತೀಯ ಆರ್ಥಿಕ ಚಟುವಟಿಕೆಗಳನ್ನೇ ಅವಲಂಬಿತವಾಗಿರ್ತಕ್ಕಂಥ ಜನಸಂಖ್ಯೆಯಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ. ಹೆಚ್ಚಿನ ಪ್ರಾಧಾನ್ಯತೆಯನ್ನು ಇವರು ದ್ವಿತೀಯ ಮತ್ತು ತೃತೀಯ ವರ್ಗಕ್ಕೆ ಕೊಡ್ತಾರೆ. ಯಾವ ದೇಶ ಅತ್ಯಂತ ಹೆಚ್ಚು ತೃತೀಯ ವರ್ಗದ ಅಂದರೆ ಸರ್ವಿಸ್ ಸೆಕ್ಟರಲ್ಲಿ ತೊಡಗಿರ್ತದೋ ಆ ದೇಶ ಅಭಿವೃದ್ಧಿಯನ್ನು ತೀವ್ರ ವೇಗವಾಗಿ ಸಾಧಿಸ್ತದೆ ಅಂತ ಅರ್ಥ. ಹಾಗಾಗಿ ನಗರಗಳು ಅಭಿವೃದ್ಧಿಯಾಗೋದೇ ಈ ಒಂದು ಸೆಕೆಂಡರಿ ಮತ್ತು ಟ್ರಷರಿ ಸೆಕ್ಟರ್ಗಳಿಂದನೇ ಡೆವಲಪ್ಮೆಂಟ್ ಆಗಿರ್ತದೆ. ಹಾಗಾಗಿ ಇವು ಗ್ರಾಮೀಣ ಪ್ರದೇಶಗಳಿಗಿಂತ ಸ್ವಲ್ಪ ಭಿನ್ನವಾಗಿರ್ತದೆ ಅಂತ ನಾವು ಹೇಳ್ತೀವಿ. ಸಾಮಾನ್ಯವಾಗಿ ನಮ್ಮಲ್ಲಿ ಇನ್ನೊಂದು ಮುಖ್ಯವಾದಂಥ ಪ್ರಶ್ನೆ ನಮ್ಮ ಎದುರಿಗೆ ಬರುತ್ತೆ. ಏನು? ಭಾರತದ ಜನಗಣತಿ ಪ್ರಕಾರ ನಮ್ಮಲ್ಲಿ ನಗರ ಎಂಬ ಪದ ಈ ಕೆಳಗಿನ ಯಾವ ಅಂಶಗಳಿಂದ ಕೂಡಿರ್ತದೆ ಅಂತ. ಯಾವ ಅಂಶಗಳನ್ನು ಆಧರಿಸಿ ನಾವಿಲ್ಲಿ ನಗರಗಳು ಅಂತ ಹೇಳಬೇಕು ಅಂತಂದರೆ, ನಗರಗಳು ಅಂತಂದರೆ ಅಲ್ಲಿ ಮುನ್ಸಿಪಾಲಿಟಿಗಳ ವ್ಯವಸ್ಥೆ, ಕಾರ್ಪೊರೇಷನ್ ಸಿಸ್ಟಮ್ಸ್ಗಳು, ಕಂಟೋನ್ಮೆಂಟ್ ಬೋರ್ಡ್ಗಳು ಅಥವಾ ನೋಟಿಫೈಡ್ ಪಟ್ಟಣಗಳು, ಏರಿಯಾ ಕಮಿಟಿ ಇವನ್ನೆಲ್ಲ ಒಳಗೊಂಡಿರ್ತಕ್ಕಂಥ ಹೆಸರುಗಳಿದ್ದರೆ ಸಾಮಾನ್ಯವಾಗಿ ಅವುಗಳನ್ನು ನಾವು ನಗರಗಳು ಅಂತೇಳಿ ಕನ್ಸಿಡರ್ ಮಾಡ್ತೇವೆ. ಮತ್ತು ನಮಗೆ ಈ ಎಲ್ಲ ರೀತಿಯಾಗಿರ್ತಕ್ಕಂತಹ ನಗರ ವ್ಯವಸ್ಥೆಗೆ ಇನ್ನು ಪ್ರಮುಖವಾಗಿ ಯಾವ ಅಂಶಗಳು ಇದರ ವ್ಯಾಪ್ತಿ ಒಳಪಡ್ತವೆ ಅಂತ ನೋಡೋದಾದರೆ, ಕನಿಷ್ಠ 5,000 ಜನಸಂಖ್ಯೆಯನ್ನು ಹೊಂದಿರಬೇಕು. ಒಂದು ನಗರ ಅನ್ಸ್ಕೊಳ್ಬೇಕು ಅಂತಂದರೆ ಅಷ್ಟಿರಬೇಕು. ದುಡಿಯುವ ಪುರುಷ ವರ್ಗವೇ ಸುಮಾರು 75% ಇರಬೇಕು. ಇರತಕ್ಕಂಥ ಜನಸಂಖ್ಯೆ ಒಂದು 75% ಅಲ್ಲಿ ಮೆನ್ಸೇ ಇರಬೇಕು ಅಂತ ಹೇಳ್ತಾರೆ. ಅಂದರೆ ಆ ರೀತಿಯ ಸೆಕ್ಟರ್ಗಳು ಹೆಚ್ಚಾಗಿರ್ತಾವಲ್ಲಿ. ಇನ್ನು ಈ ವಸತಿಗಳು ಪ್ರತಿ ಚದರ ಕಿಲೋಮೀಟ್ರಿಗೆ ಕನಿಷ್ಠ 400ರಷ್ಟನ್ನಾದರೂ ಜನಸಾಂದ್ರತೆಯನ್ನು ಅವು ಹೊಂದಿರಬೇಕು. ಅಂದರೆ ಹೆವಿ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ಸ್ ಇಲ್ಲಿರಬೇಕು. ಹಾಗಿದ್ದರೆ ಮಾತ್ರ ಅದನ್ನು ನಗರಗಳು ಅಂತ ಕನ್ಸಿಡರ್ ಮಾಡಲಿಕ್ಕೆ ಇದನ್ನು ಬಳಸ್ತೀವಿ. ಹಂಗಾರೆ ನಗರೀಕರಣ ಅಂದ್ರೇನು, ಅರ್ಬನೈಸೇಷನ್ ಅಂದ್ರೇನು, ಈ ಅರ್ಬನೈಸೇಷನ್ಸ್ ಆಗೋದಕ್ಕೆ ಮುಖ್ಯ ಕಾರಣ ಏನು ಅಂತ ನಾವು ನೋಡ್ತೀವಿ. ನಗರೀಕರಣ ಅಂತಂದರೆ ಜನರು ಅಪಾರ ಸಂಖ್ಯೆಯಲ್ಲಿ, ನೋಡಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಗ್ರಾಮೀಣ ಪ್ರದೇಶಗಳಿಂದ ಮೈಗ್ರೇಷನ್ಸ್ ಅಂತ ಕರಿತೀವಿ, ಅಂದರೆ ವಲಸೆ ಹೋಗ್ತಕ್ಕಂಥದ್ದು, ನಗರ ಪ್ರದೇಶಕ್ಕೆ ವಲಸೆ ಹೊಂದೋದು. ಯಾಕೆ ಗ್ರಾಮೀಣ ಪ್ರದೇಶಗಳಿಂದ ಜನರು ನಗರಗಳಿಗೆ ವಲಸೆ ಹೋಗ್ತಾರೆ ಅಂದರೆ, ಸೆಕೆಂಡರಿ ಮತ್ತು ಟ್ರಷರಿ ಸೆಕ್ಟರ್ನ ಉದ್ಯಮಗಳು ಅತ್ಯಂತ ಹೆಚ್ಚು ಡೆವಲಪ್ಮೆಂಟ್ ಆಗಿರ್ತವೆ. ಅಂದರೆ ಕೈಗಾರಿಕೆಗಳು ಮತ್ತು ಸರ್ವಿಸ್ ಸೆಕ್ಟರ್ಗಳೇನು ಬರ್ತಾವಲ್ಲ ಇವು ಹೆಚ್ಚೆಚ್ಚಿರೋದ್ರಿಂದ ಗ್ರಾಮೀಣ ಪ್ರದೇಶದಲ್ಲಿ ಇರೋ 1-2 ಎಕರೆನ ಅಪ್ಪ ನೋಡ್ಕೊಂಡ್ರೆ ಮಗ ಇನ್ಯಾವುದೋ ಕೆಲಸ ಹುಡ್ಕೊಂಡು ನಗರಕ್ಕೆ ಬರ್ತಾನೆ. ಹೀಗೆ ಬರುವವರ ಸಂಖ್ಯೆಯಲ್ಲಿ ಹೆಚ್ಚೆಚ್ಚು ಏನಾಗುತ್ತೆ ಬರ್ತಾರೆ, ಅಲ್ಲೇ ಸೆಟ್ಲ್ ಆಗ್ತಾರೆ. ನಾನು ನಿಮಗೆ ಹಿಂದಿನ ಕ್ಲಾಸಲ್ಲೂ ಹೇಳಿದ್ವಿ, ಈ ವಲಸೆ ಅನ್ನುವ ಪದ ಏನಾಗುತ್ತೆ ಅಂದರೆ, ಸಾಮಾನ್ಯವಾಗಿ ಗ್ರಾಮಗಳಲ್ಲಿ ವಾಸ ಮಾಡೋನು ಏನು ಮಾಡ್ತಾನೆ ಅಂದರೆ ಫಸ್ಟ್ ಮೈಗ್ರೇಷನ್ ಸ್ಟಾರ್ಟ್ ಮಾಡ್ತಾನೆ. ಹಾಗೆ ಸ್ಟಾರ್ಟ್ ಮಾಡಿದಾಗ ಅವನು ನಗರಗಳ ಕಡೆಗೆ ಮುಖ ಮಾಡ್ತಾರೆ. ಓಕೆ, ಆದರೆ ಸಣ್ಣ ನಗರಗಳಲ್ಲಿರ್ತಕ್ಕಂಥವನು ಮಹಾನಗರಗಳ ಕಡೆಗೆ ವಲಸೆ ಹೋಗ್ತಾನೆ. ಮತ್ತು ಈ ಮಹಾನಗರದಲ್ಲಿ ಇದ್ದು ಬೇಜಾರಾದವನು ಎಲ್ಲಿ ಬರ್ತಾನೆ ಅಂದರೆ ಡಿಟ್ಟು ಗ್ರಾಮಗಳಿಗೆ ವಲಸೆ ಆಗ್ತಾ ಇರ್ತಾನೆ. ಫಾರ್ ಎಕ್ಸಾಂಪಲ್, ಇತ್ತೀಚಿನ ದಿನಗಳಲ್ಲಿ ಕೊರೋನಾ ಬಂದಮೇಲೆ ನೀವು ನೋಡಿರ್ಬೋದು,
ಹೈಯೆಸ್ಟು ಬೆಂಗಳೂರಿನಲ್ಲಿ ವಾಸ ಮಾಡಿ ಅಲ್ಲೇ ಇರ್ತಕ್ಕಂಥ ಜನರು ಈಗ ಗ್ರಾಮೀಣ ಪ್ರದೇಶಗಳಿಗೆ ವಲಸೆ ಬಂದಮೇಲೆ ಭಾಳಷ್ಟು ಜನರು ತಿರುಗಿ ಮತ್ತು ಬೆಂಗಳೂರಿಗೆ ಹೋಗಕ್ಕೆ ಇಷ್ಟಪಡೋದಿಲ್ಲ. ಕಾರಣ ಏನಾಯಿತು? ಸೊ ಅಲ್ಲಿ ಆಗಿರ್ತಕ್ಕಂತಹ ಒಂದು ವ್ಯವಸ್ಥೆ ಸ್ಟ್ರೆಸ್ಸನ್ನು ರಿಲೀಸ್ ಮಾಡೋದಕ್ಕೆ ಗ್ರಾಮಗಳು ಬೇಕಾಯಿತು. ಹೀಗೆ ವಲಸೆಗಳು ನಗರಗಳಿಂದ ಗ್ರಾಮಗಳಿಗೆ, ಗ್ರಾಮಗಳಿಂದ ನಗರಗಳಿಗೆ ಈ ಮೈಗ್ರೇಷನ್ಸ್ ನಡೀತಾನೇ ಇರ್ತದೆ. ಒಂದು ಕಾರಣಕ್ಕೆ ನಡೀತಾನೆ ಇರ್ತದೆ. ಹೀಗೆ ನಗರ ಪ್ರದೇಶದಲ್ಲಿ ವಾಸಿಸುವಂತಹ ಜನರಿಗೆ ಹೆಚ್ಚಿನ ಸೌಲಭ್ಯಗಳು ಕೂಡ ಅಲ್ಲಿ ಅವ್ರನ್ನ ಸೆಳೀತಾ ಇರ್ತವೆ. ಆ ಹೆಚ್ಚಿನ ಸೌಲಭ್ಯಗಳಿಂದಾಗಿಯೇ ಜನರು ವಲಸೆ ಬರ್ತಾರೆ. ಆದರೆ ಗ್ರಾಮೀಣ ಪ್ರದೇಶದಲ್ಲಿ ವಲಸೆ ಮಾಡಿ ಗ್ರಾಮೀಣ ಪ್ರದೇಶದಲ್ಲೇ ಇರಬೇಕು ಅಂತ ಇಷ್ಟಪಟ್ಟವನು ನಗರ ಪ್ರದೇಶಗಳಿಗೆ ಬರಲ್ಲ. ಯಾಕೆಂದರೆ ಚಿಕ್ಕ ಚಿಕ್ಕ ಮನೆಗಳು, ಒಂದು ಹೆವಿ ಪಾಪ್ಯುಲೇಷನ್ಸು, ಮತ್ತೇನಾದರೂ ಫ್ರೀಯಾಗಿ ಅವನಿಗೆ ಜಾಗ ಇಲ್ಲದೆ ಇರೋದು, ಇವೆಲ್ಲ ಸಮಸ್ಯೆಗಳು ಬರ್ತವೆ. ಹಾಗಾಗಿ ಇಲ್ಲಿ ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಅನೇಕ ಸಮಸ್ಯೆಗಳನ್ನು ನೋಡಿರ್ತಕ್ಕಂಥವರು ನಗರ ಪ್ರದೇಶಗಳ ಕಡೆಗೆ ಈ ಸೌಲಭ್ಯಗಳನ್ನು ನೋಡಿ ಆಸೆ ಪಟ್ಟು ವಲಸೆ ಬರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ವಲಸೆ ಬಂದು ಏನಾಗುತ್ತೆ ಅಂತಂದರೆ ನಗರಗಳು ಭಾಳ ದೊಡ್ಡ ಮಟ್ಟದಲ್ಲಿ ಬೆಳೀತವೆ, ಸೌಲಭ್ಯಗಳು ಹೆಚ್ಚೆಚ್ಚಬೇಕಾಗತ್ತೆ, ಕೈಗಾರಿಕಾ ಉದ್ಯಮಗಳು ಹೆಚ್ಚೆಚ್ಚು ಬೆಳೀತವೆ. ಇದರಿಂದ ನಗರಗಳು ಏನಾಗ್ತವೆ, ತಮ್ಮ ವ್ಯಾಪ್ತಿಯನ್ನು ಹೆಚ್ಚಿಸ್ಕೊಳ್ತಾ ಹೋಗ್ತವೆ. ಕೈಗಾರಿಕೆ ಮತ್ತು ಆರ್ಥಿಕ ಅಭಿವೃದ್ಧಿಗಳು ಕೂಡ ತೀವ್ರಗತಿಯಾಗಿ ನಗರೀಕರಣವನ್ನು ಉತ್ತೇಜಿಸೋದಕ್ಕೆ ಕಾರಣ ಆಗುತ್ತೆ. ಹಾಗಾಗಿ 1900ರಲ್ಲಿ ನೀವು ನೋಡ್ಬೋದು, ವಿಶ್ವದ ಒಟ್ಟು ಜನಸಂಖ್ಯೆ 14% ಮಾತ್ರ ಜನರು ನಗರ ಪ್ರದೇಶದಲ್ಲಿದ್ದರು. ಆದರೆ ಇತ್ತೀಚಿನ ಪ್ರಮಾಣ ಹೇಳುತ್ತೆ 2014ರ ಡಾಟಾ ಇದೆ, ಅದು 14ಕ್ಕಿದ್ದವರು 51% ಇಲ್ಲಿ ಹೆಚ್ಚಾಗ್ತಾ ಇದೆ. ಇದು ಕಾರಣ ಏನಂದರೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗೋದಕ್ಕೆ ಕಾರಣ ನಗರಗಳು ಒಂದು ಇಂಡಸ್ಟ್ರಿಯಲ್ ಸೆಂಟರ್ ಆಗ್ತಾ ಇರೋದ್ರಿಂದಾಗಿ ಮತ್ತು ಸರ್ವಿಸ್ ಸೆಕ್ಟರ್ನ ಹಬ್ ಆಗ್ತಾ ಇರೋದ್ರಿಂದಾಗಿ ಈ ಪ್ರದೇಶಗಳಿಗೆ ಜನರೇನಾಗ್ತಾ ಇದ್ದಾರೆ, ಹೆಚ್ಚು ವಲಸೆ ಆಗ್ತಾ ಇದ್ದಾರೆ. ಅದಕ್ಕೆ ಇತ್ತೀಚೆಗೆ ನಾವು ಮಾತಾಡುವಾಗ ಹೇಳ್ತಾ ಇದ್ವಿ, ನೀವು ಸ್ಮಾರ್ಟ್ ಸಿಟಿ ಕಾನ್ಸೆಪ್ಟನ್ನ ಬಿಟ್ಟುಬಿಡಿ ಅಂತ. ಓಕೆ, ಇದು ಬೇಡ. ಭಾರತದಲ್ಲಿ ಇದರಿಂದಾಗಿ ದೊಡ್ಡ ಸಮಸ್ಯೆ ಉಂಟಾಗುತ್ತೆ. ನೀವು ಸ್ಮಾರ್ಟ್ ಸಿಟಿ ಮಾಡಬೇಡಿ, ಸ್ಮಾರ್ಟ್ ಸಿಟಿ ಬದಲು ಸ್ಮಾರ್ಟ್ ವಿಲೇಜ್ ಕಾನ್ಸೆಪ್ಟನ್ನ ತಗೊಂಬಂದ್ಬಿಟ್ರೆ, ಕೆಲವೊಂದು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳನ್ನು ನೀವು ಎಕ್ಸಾಂಪಲ್ಸ್ ತೆಗೆದುಕೊಂಡ್ರೆ, ಈ ಫ್ರಾನ್ಸು, ಲಂಡನ್ ಈ ಥರದ್ದು ತೆಗೆದುಕೊಂಡ್ರೆ, ಅಲ್ಲಿ ಒಂದು ಕಡೆ ಸ್ಟ್ರೆಸ್ ಆಗಿರೋ ಜನಸಂಖ್ಯೆ ಕಡಿಮೆ. ಇದು ನಮಗೆ ಹೆಚ್ಚಾಗಬೇಕು ಅಂತ. ಇದು ಹೆಚ್ಚಾಗೋದ್ರಿಂದ ಮೈಗ್ರೇಷನ್ಸ್ ನಿಲ್ತದೆ. ಮೈಗ್ರೇಷನ್ಸ್ ನಿಲ್ಲೋದ್ರ ಜೊತೆಗೆ ಒಂದೇ ಕಡೆ ಸಮಸ್ಯೆಗಳು ಕೇಂದ್ರೀಕೃತ ಆಗೋದು ತಪ್ಪೋಗುತ್ತೆ. ಇದರಿಂದ ಬದಲಾವಣೆಗಳು ಹೆಚ್ಚೆಚ್ಚಾಗತ್ತೆ ಅನ್ನೋದನ್ನು ಕೂಡ ಇತ್ತೀಚಿನ ವಾದ ಕೂಡ ಇದೆ. ಇರಲಿ, ನಿಮ್ಮ ವಾದ ಏನು ಅಂತ ಅದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ಸ್ಮಾರ್ಟ್ ಸಿಟಿ ಬೇಕಾ, ಸ್ಮಾರ್ಟ್ ವಿಲೇಜಸ್ ಬೇಕಾ ಅಂತ. ನೆಕ್ಸ್ಟ್ ಬರೋಣ, ನಗರ ವಸತಿಗಳ ಸ್ಥಾನಕ್ಕೆ ಬರೋಣ. ನಗರ ವಸತಿಗಳ ಸ್ಥಾನ ಏನಾಗಿದೆ ಅಂತಂತಂದರೆ, ಅದರ ಅಗತ್ಯತೆ ಪರಿಣಾಮವಾಗಿ ವಿವಿಧ ಸ್ಥಳ ಮತ್ತು ವಿವಿಧ ಸನ್ನಿವೇಶಗಳಲ್ಲಿ ಅಸ್ತಿತ್ವಕ್ಕೆ ಬರೋದರಿಂದಾಗಿ ಪುರಾತನ ನಗರ ವ್ಯವಸ್ಥೆಗಳು ಸಾಮಾನ್ಯವಾಗಿ ರಾಜ ಮಹಾರಾಜರುಗಳ ಕೇಂದ್ರಗಳಾಗಿದ್ದು ಅವರು ತಮ್ಮ ಸಾಮ್ರಾಜ್ಯವನ್ನು ಕಟ್ಕೊಳ್ತಾ ಇದ್ರು. ಎಲ್ಲಿ ಕಟ್ಕೊಳ್ತಾ ಇದ್ರು ಅಂದರೆ ನದಿ ದಡಗಳಲ್ಲೇ ಅವರ ಅಸ್ತಿತ್ವ ಕಂಡು ಬರ್ತಾ ಇತ್ತು. ಬಟ್ ಈಗ ನೈಲ್ ನದಿವೇ ಕಣಿವೆ ಅಂತ ನೋಡಿದ್ರೆ ನಿಮಗೆ ಈಜಿಪ್ಟ್ ನಾಗರಿಕತೆ ಕಂಡು ಬರ್ತದೆ. ಸಿಂಧು ಕಣಿವೆ ನಾಗರಿಕತೆ ಅಂದರೆ ಅಲ್ಲಿ ಭಾರತ, ಆಂಗ್ಸೆ ನದಿ ಕಣಿವೆಗಳು ಚೀನಾದಲ್ಲಿ, ಮೆಸ್ಪಟೋಮಿಯಾದಲ್ಲಿ ಇರಾಕ್, ಹೀಗೆ ಮಧ್ಯಯುಗದಲ್ಲೂ ಕೂಡ ಬಹಳಷ್ಟು ನಗರ ಕೇಂದ್ರಗಳು ರಾಜಕೀಯ ಶಕ್ತಿ ಕೇಂದ್ರಗಳಾಗಿರೋದ್ರಿಂದಾಗಿಯೇ ಅವುಗಳು ಹೆಚ್ಚಾಗಿ ಬೆಳೀತಾ ಬಂದವು. ಹಾಗಾಗಿ ದೆಹಲಿ ನೋಡ್ಬೋದು, ಯಮುನಾ ನದಿಯ ಕೇಂದ್ರಗಳಾಗಿರೋದ್ರಿಂದಾಗಿ ದೆಹಲಿ, ಆಗ್ರಾ ಇವೆಲ್ಲ ನಗರಗಳು ಬೆಳವಣಿಗೆಯಾಗಿದ್ದು ಒಂದು ಪೊಲಿಟಿಕಲ್ ಇಶ್ಯೂಸ್ನಿಂದ. ಇನ್ನು ನಾವು ನೋಡ್ತೀವಿ, ವಾಣಿಜ್ಯ ಮತ್ತು ವ್ಯಾಪಾರದ ಮಾರ್ಗದಲ್ಲಿಯೂ ಕೂಡ ಕೆಲವು ನಗರಗಳು ಸ್ಥಾಪಿತವಾಗ್ತವೆ. ಕೇವಲ ರಾಜಕೀಯ ಅಷ್ಟೇ ಅಲ್ಲ, ವಾಣಿಜ್ಯ ಉದ್ಯಮಗಳಿಂದನೂ ಕೂಡ. ಫಾರ್ ಎಕ್ಸಾಂಪಲ್ ನಿಮಗೆ ನಾನು ಇಲ್ಲಿ ಹೇಳ್ಬೋದು ನೋಡಿ, ಸಾಕಷ್ಟು ನಮ್ಮಲ್ಲಿ ಈ ಟಂಬುಕ್ಟು ಸಾಗರ ಮಾರ್ಗ, ರಸ್ತೆ ಸಾರಿಗೆ ಮಾಧ್ಯಮಗಳ ಮಾರ್ಗ ಬದಲಾವಣೆ ಹೊಂದಿರತಕ್ಕಂಥ ನಗರ ವಸತಿಗಳು ಕೂಡ ಕಂಡುಬರ್ತವೆ. ನಿಮಗೆ ಲಂಡನ್ದು ಒಂದು ಎಕ್ಸಾಂಪಲ್ಸ್ ಇಟ್ಕೊಡ್ತಾನೆ. ಬಟ್ ನಾನು ನಿಮಗೆ ಇಂಡಿಯಾದ್ದೇ ಹೇಳ್ತೀನಿ. ಈಗ ಉದಾಹರಣೆಗೆ ಈಗ ಭಾರತ ಇದೆ, ಭಾರತದಲ್ಲಿ ದೆಹಲಿ ನೀವು ನೋಡಿದ್ರೆ ಇದು ರಾಜಕೀಯ ಕೇಂದ್ರ ನಮ್ಮಲ್ಲಿ. ಓಕೆ, ರಾಜಕೀಯ ಕೇಂದ್ರ. ಅದೇ ನೀವು ಬಾಂಬೆ ಅಥವಾ ಮುಂಬೈ ಅಂತ ಏನು ಕರಿತೀವಿ, ಇದು ಭಾರತದ ಎಕನಾಮಿಕಲ್ ಸೆಂಟರ್ ಆಗಿ ಕಂಡುಬರ್ತವೆ. ಭಾಳಷ್ಟು ರಾಷ್ಟ್ರಗಳಲ್ಲಿ ಈ ಥರ ಪೊಲಿಟಿಕಲ್ ಸೆಂಟರ್ಗಳೇ ಬೇರೆ ಮತ್ತು ಎಕನಾಮಿಕ್ ಸೆಂಟರ್ಗಳೇ ಬೇರೆ. ಪೊಲಿಟಿಕಲ್ ಸೆಂಟರ್ಗಳಿಂದ ಎಕನಾಮಿಕ್ ಸೆಂಟರ್ಗಳು ತುಂಬ ವೇಗವಾಗಿ ಡೆವಲಪ್ಮೆಂಟ್ ಆಗ್ತಾ ಇರ್ತವೆ. ಈಗ ಆಸ್ಟ್ರೇಲಿಯಾ ರಾಜಧಾನಿ ಯಾವುದು ಅಂದರೆ ನಿಮ್ಮ ಬಾಯಲ್ಲಿ ಪಟ್ ಅಂತ ಬರೋದೇ ಸಿಡ್ನಿ ಅಂತ. ಬಟ್ ಅಲ್ಲ, ಅದು
ಕ್ಯಾನ್ಬರಾ ಅದರ ರಾಜಧಾನಿ ಪೊಲಿಟಿಕಲ್ ಇಶ್ಯೂಸ್ನಲ್ಲಿ. ಆದರೆ ಸಿಡ್ನಿ ಅಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇರ್ತಕ್ಕಂಥ ಆರ್ಥಿಕತೆ ಕೇಂದ್ರ. ಹೀಗೆ ಪ್ರತಿಯೊಂದು ದೇಶಗಳಲ್ಲೂ ಕೂಡ ಈಗ ವಾಷಿಂಗ್ಟನ್ಗೂ ಮತ್ತು ಅಲ್ಲಿರ್ತಕ್ಕಂಥ ಇತರೆ ಸ್ಥಳಗಳಿಗೂ ನ್ಯೂಯಾರ್ಕ್ ಸಿಟಿಗೂ ನೀವು ಹೋಲಿಕೆ ಮಾಡಿ ನೋಡಿ. ಹಾಗಾಗಿ ನಮ್ಮಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಕೇವಲ ವಾಣಿಜ್ಯ ಉದ್ಯಮಗಳು ಮತ್ತು ವ್ಯಾಪಾರದ ಮಾರ್ಗದಲ್ಲಿಯೂ ಕೂಡ ಹಲವು ರಾಷ್ಟ್ರಗಳು ಬದಲಾವಣೆ ಆಗ್ತವೆ. ಈಗ ಮಹಾರಾಷ್ಟ್ರ ಅಂತ ನೀವು ತೆಗೆದುಕೊಂಡ್ರೆ ಬಾಂಬೆ ಎಷ್ಟು ಸೆಂಟ್ರ್ ಆಗಿದೆಯೋ ಹಾಗೆ ಪುಣೆ ಕೂಡ ಅಷ್ಟೇ ಓಕೆ. ಇನ್ನು ನೀವು ಕರ್ನಾಟಕಕ್ಕೆ ಬನ್ನಿ, ನೀವು ಬೆಂಗಳೂರು ನೋಡೋ ಸ್ಟೈಲೇ ಬೇರೆ, ಮೈಸೂರು ನೋಡೋ ಸ್ಟೈಲೇ ಬೇರೆ. ಯಾಕೆಂದರೆ ಆ ರೀತಿ ಇನ್ಫ್ರಾಸ್ಟ್ರಕ್ಚರ್ಸ್ಗಳು ಸಿಗೋದ್ರಿಂದಾಗಿ ವೈವಿಧ್ಯಮಯವಾಗಿ ವಾಣಿಜ್ಯ ಮತ್ತು ವ್ಯಾಪಾರದ ಕೇಂದ್ರಗಳಾಗಿ ಕೆಲವು ನಗರಗಳು ತುಂಬ ಡೆವಲಪ್ಮೆಂಟ್ ಆಗ್ತವೆ. ಉದಾಹರಣೆ ನೋಡಿಲಿ, ಬ್ರೇಕಿಂಗ್ ಪಾಯಿಂಟ್ಗಳಂತ ಏನು ಕರಿತೀವಲ್ಲ, ಹಾಗೇನೆ ಬಂದರುಗಳು, ಹಡಗುಗಳು ಬಂದು ನಿಲ್ಲೋ ಸ್ಥಳಗಳು ಕೂಡ ಕೆಲವು ನಗರಗಳು ರಕ್ಷಣೆ ದೃಷ್ಟಿಯಿಂದ ಬೆಟ್ಟದ ಮೇಲ್ಭಾಗದಲ್ಲಿ ಕೇಂದ್ರೀಕೃತವಾಗೋದ್ರಿಂದ ಅಥವಾ ಟೂರಿಂಗ್ ಸ್ಪಾಟ್ಗಳ ಕೇಂದ್ರಗಳಾಗೋದ್ರಿಂದನೂ ಕೂಡ ನಗರಗಳು ಕೆಲವೊಮ್ಮೆ ಏನಾಗ್ತವೆ, ಡೆವಲಪ್ಮೆಂಟ್ ಆಗ್ತವೆ. ಇನ್ನು ಕೆಲವು ನಗರಗಳಿರ್ತವೆ, ಇವುಗಳು ಸಾಮಾನ್ಯವಾಗಿ ಕೈಗಾರಿಕಾ ಪ್ರದೇಶ, ಪ್ರವಾಸಿ ಕೇಂದ್ರ, ಗಣಿಗಾರಿಕಾ ಪ್ರದೇಶಗಳ ಸಮೀಪದಲ್ಲಿ ಕೇಂದ್ರೀಕೃತವಾಗಿರ್ತವೆ. ಹೀಗೆ ಕೇಂದ್ರೀಕೃತವಾಗಿರೋದ್ರಿಂದಾಗಿ ದೊಡ್ಡ ಮಟ್ಟದಲ್ಲಿ ನಗರಗಳ ನಿರ್ಮಾಣವು ಕೂಡ ಉಗಮ ಆಗೋದಕ್ಕೆ ಕಾರಣ ಆಗ್ತದೆ. ವಿಶ್ವದಲ್ಲಿ ಬಹಳಷ್ಟು ಅತಿ ದೊಡ್ಡ ನಗರಗಳು ಉಷ್ಣ ಮತ್ತು ಉಪ ಉಷ್ಣ ವಲಯದ ಪ್ರದೇಶಗಳಲ್ಲಿ ಮತ್ತು ತೀರ ಪ್ರದೇಶದ ಉದ್ದಕ್ಕೂ ಕೇಂದ್ರೀಕೃತವಾಗಿರ್ತದೆ. ಹಾಗಾಗಿ ಹೇಳಿರೋದು ನಾವು ಮೊಟ್ಟ ಮೊದಲ ಬಾರಿಗೆ ವಿಶ್ವದಲ್ಲೇ ದಶಲಕ್ಷ ಜನಸಂಖ್ಯೆ ಹೊಂದಿರುವ ನಗರಗಳಿದ್ವು ಅಂದರೆ 468 ನಗರಗಳಿದ್ವು ಅಂತ ಹೇಳಲಾಗುತ್ತೆ. ನೆಕ್ಸ್ಟ್ ಬರೋಣ, ಇಂಪಾರ್ಟೆಂಟ್ ಟಾಪಿಕ್ಸಲ್ಲಿ ನಗರ ವಸತಿಗಳ ವರ್ಗೀಕರಣಕ್ಕೆ ಬರೋಣ. ಯಾವುದರ ಆಧಾರದ ಮೇಲೆ ನಾವು ಇದನ್ನು ಕ್ಲಾಸಿಫಿಕೇಷನ್ಸ್ ಮಾಡ್ತೀವಿ ಅಂತ ನೋಡಿ. ಜನಸಂಖ್ಯೆ ಗಾತ್ರದ ಮೇಲೆ ಕೂಡ ಮೊದಲ ಬಾರಿಗೆ ನಾವು ಅದನ್ನು ನಗರಗಳ ಒಂದು ಸ್ಟ್ರೆಂತನ್ನು ಡಿವೈಡ್ ಮಾಡ್ತಾ ಹೋಗ್ತೀವಿ. ಹೆಂಗೆ, ನಗರ ಪ್ರದೇಶ ವ್ಯಾಖ್ಯಾನಿಸಲಿಕ್ಕೆ ಬಹುತೇಕ ರಾಷ್ಟ್ರಗಳು ತಗೊಳ್ಳೋದೇ ಜನಸಂಖ್ಯೆ ಗಾತ್ರ. ಜನಸಂಖ್ಯೆ ಗಾತ್ರವನ್ನು ಆಧಾರವಾಗಿ ಇಟ್ಕೊಂಡೆ ಇದನ್ನು ನಗರ ಕೇಂದ್ರ ಅಂತ ಮಾಡ್ತಾರೆ. ಸುಮ್ಮನೆ ಸಣ್ಣ ಪಟ್ಟಣಗಳಿಗೆ ಬಂದರೆ 10,000 ಜನಸಂಖ್ಯೆ ಹೊಂದಿರತಕ್ಕಂಥ ವಸತಿಗಳು, 10,000ದಿಂದ 20,000 ಇದ್ದರೆ ಮಧ್ಯಮ ಗಾತ್ರ ಅಂತೀವಿ, 20ರಿಂದ 50 ಇದ್ದರೆ ದೊಡ್ಡ ನಗರ ಅಂತೀವಿ, 50ರಿಂದ 1 ಲಕ್ಷ ಇದ್ದರೆ ಸಿಟಿ ನಗರ ಅಂತೀವಿ. ಹಾಗೆ 1 ಲಕ್ಷದಿಂದ 3 ಲಕ್ಷ ಅಥವಾ 3 ಲಕ್ಷಕ್ಕಿಂತ ಅಧಿಕ 10 ಲಕ್ಷ ಇದ್ದರೆ ಈ ಥರದ ಅನೇಕ ದೊಡ್ಡ ದೊಡ್ಡ ವಸತಿಗಳನ್ನು ಮಹಾನಗರಗಳು ಅಂತಲೂ ಹೇಳುವ ಕಾನ್ಸೆಪ್ಟಲ್ಲಿ ಮುಂದುವರಿತಾ ಬರ್ತೀವಿ. ಹೀಗೆ ಮುಂದುವರೆದ್ರಿಂದ ಭಾರತ ಸೇರಿದಂತೆ ಒಟ್ಟು ಜನಸಂಖ್ಯೆ ಗಾತ್ರ ನೋಡ್ಕೊಂಡ್ರೆ ಪ್ರತಿ ಚದರ ಕಿಲೋಮೀಟರಿಗೆ 400ರಷ್ಟು ಜನಸಾಂದ್ರತೆ ಇದ್ದರೆ ಅವಂತಹ ಪ್ರದೇಶಗಳನ್ನು ನಾವು ನಗರ ಪ್ರದೇಶಗಳು ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಜನರು ಕೃಷಿ ಮಾಡೋದಿಲ್ಲ, ಕೃಷಿಗೆ ಬದಲಾಗಿ ಅನೇಕ ಚಟುವಟಿಕೆ ಅದರ ಅವಲಂಬಿತವಾಗಿರ್ತಕ್ಕಂಥ ಚಟುವಟಿಕೆ ಹೆಚ್ಚೆಚ್ಚು ಹೊಂದಿರ್ತಾರೆ. ಹಾಗಾಗಿ ವಿಶ್ವದ ಹಲವು ದೇಶಗಳು ಕಡಿಮೆ ಜನಸಂಖ್ಯೆಯುಳ್ಳ ಪ್ರದೇಶಗಳನ್ನು ಕೂಡ ಕೆಲವು ಕಡೆ ನಗರ ಪ್ರದೇಶಗಳು ಅಂತ ಕರೀಲಾಗ್ತದೆ. ಒಟ್ಟು ಜನಸಂಖ್ಯೆ ಕಡಿಮೆಗೊಳಿಸಲಾಗುತ್ತೆ. ಉದಾಹರಣೆ ನೋಡಿ, ಡೆನ್ಮಾರ್ಕ್ ಬರುತ್ತೆ, ಸ್ವೀಡನ್ನು, ಫಿನ್ಲ್ಯಾಂಡು, ಇವು ಜನಸಂಖ್ಯೆ ಗಾತ್ರ 250 ಜನರಿದ್ದರೆ ಆ ಪ್ರದೇಶವನ್ನು ಅವರು ಸಿಟಿ ಅಂತ ಕರೆದುಬಿಡ್ತಾರೆ. ಯಾಕೆಂದರೆ ಟೋಟಲ್ ಪಾಪ್ಯುಲೇಷನ್ಸೇ ತುಂಬ ಕಡಿಮೆ ಇರ್ತದೆ. ಇನ್ನು ಐಸ್ಲ್ಯಾಂಡ್ಗಳಲ್ಲಾದರೆ 300, ಕೆನಡಾ ಮತ್ತು ವೆನಿಜುವೆಲಾದಲ್ಲಿ 1000 ಜನ ಒಂದು ಪ್ರದೇಶದಲ್ಲಿ ವಾಸ ಮಾಡ್ತಾರೆ ಅಂದರೆ ಅವುಗಳನ್ನು ಅವ್ರು ಸಿಟಿ ಅಂತ ಕರೀತಾರೆ. ಯಾಕೆ ಅಂತಂದರೆ ಅಷ್ಟು ಸೌಲಭ್ಯಗಳೆಲ್ಲ ಆ ಪ್ರದೇಶಗಳಲ್ಲಿ ಬರ್ತವೆ. ಹಾಗಾಗಿ ಅಲ್ಲಿ ಮೈಗ್ರೇಷನ್ಗಿಂತ ಹೆಚ್ಚಾಗಿ ಕಾನ್ಸಂಟ್ರೇಟೆಡ್ ಏರಿಯಾಗಳು ಜಾಸ್ತಿ. ಇನ್ನು ಉದ್ಯೋಗ ರಚನೆಯ ಆಧಾರದ ಮೇಲೆಯೂ ಕೂಡ ನಗರಗಳನ್ನು ನೋಡ್ತಾ ಹೋಗ್ತೀವಿ. ಉದ್ಯೋಗ ರಚನೆಯಲ್ಲಿ ಮಾನವನ ಆರ್ಥಿಕ ಚಟುವಟಿಕೆಗಳಲ್ಲಿ ನಗರ ವಸತಿಗಳನ್ನು ವರ್ಗೀಕರಣ ಮಾಡೋದಕ್ಕೆ ಈ ಒಂದು ಅಂಶವನ್ನು ಕೂಡ ಕನ್ಸಿಡರ್ ಮಾಡ್ತಾರೆ. ಹೆಂಗೆ, ಜನಸಂಖ್ಯಾ ಗಾತ್ರದ ಜೊತೆಗೆ ಸಾಮಾನ್ಯವಾಗಿ ಜನರು ದ್ವಿತೀಯ ಮತ್ತು ತೃತೀಯ ರಂಗದ ಉದ್ಯೋಗಗಳಲ್ಲಿ ತೊಡಗಿರೋದು ಹೆಚ್ಚು ಕಂಡು ಬಂದರೆ ಅಲ್ಲಿ ನಗರಗಳ ನಿರ್ಮಾಣವಾಗ್ತವೆ ಅಂತ. ಇನ್ನು ಅಲ್ಲಿನ ಕಾರ್ಯಗಳನ್ನು ಆಧರಿಸಿ ಮಾಡೋದಿದೆ. ಒಂದಲ್ಲ ಒಂದು ರೀತಿ ಕಾರ್ಯದಲ್ಲಿ ನಿರತವಾಗಿರ್ತಕ್ಕಂಥ ಜನಸಂಖ್ಯೆ ವಿಶೇಷವಾದಂಥ ಕಾರ್ಯಗಳನ್ನು ನಿರ್ವಹಣೆ ಮಾಡಿರ್ತಕ್ಕಂಥ ಪ್ರದೇಶಗಳಿದ್ದರೆ ಅವುಗಳನ್ನು ಕೂಡ ನಗರಗಳು ಅಂಥೇಳಿ ನಾವು ಅದನ್ನು ಕರಿತೀವಿ. ಇವು ಒಂದು ಪ್ರದೇಶದಲ್ಲಿ ಪ್ರತಿ ನಗರಗಳು ಕೂಡ ಈ ಥರದ ವಿಭಿನ್ನ ಚಟುವಟಿಕೆಗಳ ಕೇಂದ್ರಗಳಾಗಿರೋದನ್ನು ಕೂಡ ನಮಗದು ಕಂಡು ಬರ್ತವೆ. ಯಾವುದಾದ್ರೂ ಒಂದು ಉದ್ದೇಶದಿಂದ ಅಲ್ಲಿನ ಕಾರ್ಯಗಳನ್ನು ಅವಲಂಬಿಸಿ ಜನರು ರಚನೆ ಆಗಿರೋದು ನಮಗೆ ಕಂಡು ಬರ್ತದೆ. ಇನ್ನು ನಗರ ವಸತಿಗಳ ಪ್ರಮುಖ ಕಾರ್ಯಗಳನ್ನು ನೋಡೋದಾದರೆ ಕೆಲವು ಪ್ರದೇಶಗಳು ಆಡಳಿತ ನಗರ ಕೇಂದ್ರಗಳೇ ಆಗಿರ್ತವೆ. ಎಲ್ಲ ನಗರಗಳಿಗಿಂತಲೂ ಕೆಲವು ನಗರಗಳು ವಿಶೇಷವಾಗಿ ಆಡಳಿತ ನಗರಗಳು ಅಂತಲೇ ಫೇಮಸ್ ಆಗಿರ್ತವೆ. ಅಂದರೆ ಈ ಕೇಂದ್ರಗಳು ಸಾಮಾನ್ಯವಾಗಿ ಉತ್ತಮ ಆಡಳಿತ ಕೇಂದ್ರದ ವಿಚಾರ. ಉದಾಹರಣೆ ನಾನು ಹೇಳಿದೆ ನಿಮಗೆ, ನವದೆಹಲಿ ಭಾರತದ್ದು, ಕ್ಯಾನ್ಬೆರಾ ಆಸ್ಟ್ರೇಲಿಯಾದ್ದು, ಬೀಜಿಂಗ್ ಚೀನಾದ್ದು,
ಅಡಿಸ್ ಅಬಾಬಾ ಅಂತ ಕರಿತೀವಿ. ಇಥಿಯೋಪಿಯಾದಲ್ಲಿ ಬರುತ್ತಿದ್ದು, ಆಫ್ರಿಕಾದಲ್ಲಿ ಇಥಿಯೋಪಿಯಾದ ರಾಜಧಾನಿ. ಯಾಕೆಂದರೆ ಇಲ್ಲಿ ಆಫ್ರಿಕನ್ ಆರ್ಗನೈಸೇಷನ್ ಯುನಿಟಿ ಇದೆ. ಹಾಗಾಗಿ OAU ಸಂಘಟನೆ ಕೇಂದ್ರ ಆಫ್ರಿಕಾದ 54 ದೇಶಗಳ ಒಂದು ವ್ಯವಹಾರದ ಕೇಂದ್ರ ಇದಾಗಿದೆ. ಹಾಗಾಗಿ ಅಡಿಸ್ ಅಬಾಬಾ ಇದು ತುಂಬ ಫೇಮಸ್ಸು ಆಫ್ರಿಕನ್ ಕಾಂಟಿನೆಂಟಲ್ಲೇ. ವಾಷಿಂಗ್ಟನ್ DC, ಇನ್ನು ಲಂಡನ್, ಇವೆಲ್ಲ ಏನಪ್ಪ ಅಂದರೆ ಪ್ರಮುಖ ಆಡಳಿತ ಕೇಂದ್ರಗಳಾಗಿಯೇ ಇವು ಫೇಮಸ್ ಆಗಿ ನಮಗೆ ಕಂಡು ಬರ್ತವೆ. ಇನ್ನು ಕೆಲವು ನಗರಗಳು ವ್ಯಾಪಾರ ಮತ್ತು ವಾಣಿಜ್ಯದ ಉದ್ದೇಶದಿಂದನೇ ಫೇಮಸ್ ಆಗಿರ್ತವೆ. ಹೆಂಗೆ ಅಂತಂದರೆ ಅದರಲ್ಲಿ ಮುಂಬೈ ಇದೆಯಲ್ಲ, ಭಾರತದಲ್ಲಿ RBIನ ಕೇಂದ್ರ, ಷೇರು ಮಾರುಕಟ್ಟೆಗಳ ಕೇಂದ್ರ, ಬ್ಯಾಂಕ್ ಮತ್ತು ಹಣಕಾಸಿನ ಸಂಪೂರ್ಣ ವ್ಯವಸ್ಥೆ ಅಲ್ಲಿದೆ. ಇನ್ನು ಫ್ರಾಂಕ್ಫರ್ಟ್ ಇದೆ, ಇದು ಜೊತೆಗೆ ಸೈಂಟ್ ಲೂಯಿಸ್ ಸಾರಿಗೆ ವ್ಯವಸ್ಥೆ ಕೇಂದ್ರಗಳಿವು, ಲಾಹೋರ್, ಬಾಗ್ದಾದು, ಆಗ್ರಾ ಇವು ಕೂಡ ಪ್ರಮುಖ ವ್ಯಾಪಾರ ಕೇಂದ್ರಗಳಾಗಿಯೂ ಕೂಡ ಮತ್ತು ವಿಶೇಷ ಪ್ರವಾಸಿ ವ್ಯಾಪಾರಿ ಕೇಂದ್ರಗಳಾಗಿಯೂ ಕೂಡ ಇವು ಫೇಮಸ್ ಆಗಿರ್ತವೆ. ಇನ್ನು ಕೆಲವು ಕೈಗಾರಿಕಾ ಕೇಂದ್ರಗಳ ಕಾರ್ಯಗಳ ಆಧಾರದ ಮೇಲೂ ಕೂಡ ಕೆಲವೊಂದಿಷ್ಟು ಫೇಮಸ್ ಆಗಿರ್ತವೆ. ಈಗ ಪಿಟ್ಸ್ಬರ್ಗ್ ಅಂತಿದೆ, ಜಮ್ಶೆಡ್ಪುರ ಬರುತ್ತೆ, ಹಾಗೆಯೇ ಮುಂಬೈ, ಮ್ಯಾಂಚೆಸ್ಟರು, ಶಾಂಘೈ, ಟೋಕ್ಯೋ. ನೋಡಿ ಇಲ್ಲಿ ಚೀನಾದ ಟೋಕ್ಯೋ ಇರ್ಬೋದು, ಇನ್ನು ಶಾಂಘೈ ಇರ್ಬೋದು, ಮ್ಯಾಂಚೆಸ್ಟರ್ ನಿಮಗೆ ಬರುತ್ತೆ ಲಂಡನ್ದು, ಭಾರತದ ಮುಂಬೈ ಮತ್ತು ಜಮ್ಶೆಡ್ಪುರ ನಿಮಗೆ ಕೈಗಾರಿಕೆಗಳ ಕೇಂದ್ರ ಆಗುತ್ತೆ. ಪಿಟ್ಸ್ಬರ್ಗ್ ಕೂಡ ಅಷ್ಟೇ ಜರ್ಮನಿಯಲ್ಲಿ ತುಂಬ ಫೇಮಸ್ ಆಗಿರ್ತಕ್ಕಂಥವು. ಇನ್ನು ಗಣಿಗಾರಿಕಾ ಕೇಂದ್ರದಲ್ಲಿ ನೋಡಿ ಧನ್ಬಾದ್ ಕೇಳ್ತಾನೆ ಯಾವಾಗಲೂ. ಓಕೆ, ಬ್ಲ್ಯಾಕ್ ಕ್ಯಾಪಿಟಲ್ ಆಫ್ ಇಂಡಿಯಾ ಯಾವುದು ಅಂತ ಕೇಳ್ತಾನೆ ನಿಮಗೆ. ಬ್ಲ್ಯಾಕ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂದರೆ ಧನ್ಬಾದ್ ಅಂತ ಹೇಳ್ತೀವಿ, ಅಂದರೆ ಕೇಂದ್ರ ಇದು. ಓಕೆ, ಧನ್ಬಾದ್, ಅದರ ಪಕ್ಕ ಝರಿಯಾ ಅಂತ ಬರ್ತದೆ. ಭಾರತದಲ್ಲಿ ಅತಿ ವಿಶಾಲವಾದ ಕಲ್ಲಿದ್ದಲನ್ನೇ ಅವಲಂಬಿಸಿ ಆಗಿರ್ತಕ್ಕಂಥ ಸಿಟಿಗಳಿವು. ಇನ್ನು ಜೊಹಾನ್ಸ್ಬರ್ಗ್ ಇದೆ ನೋಡಿ, ಇದು ಜೊಹಾನ್ಸ್ಬರ್ಗ್ ದಕ್ಷಿಣ ಆಫ್ರಿಕಾದಲ್ಲಿ ಬರ್ತದಲ್ಲ ಜೊಹಾನ್ಸ್ಬರ್ಗ್. ಯಾಕೆಂತಂದರೆ ಜೊಹಾನ್ಸ್ಬರ್ಗಲ್ಲಿ ನಿಮಗೆ ಅದರ ರಾಜಧಾನಿ, ನೀವು ದಕ್ಷಿಣ ಆಫ್ರಿಕಾದ ರಾಜಧಾನಿ ಯಾವುದು ಅಂದರೆ ಜೊಹಾನ್ಸ್ಬರ್ಗ್ ಅಂತೀರಿ, ಅಲ್ಲ, ಅದು ಅಲ್ಲಿ ವ್ಯಾಪಾರದ ಕೇಂದ್ರದಲ್ಲಿ ಗಣಿಗಾರಿಕಾ ಕೇಂದ್ರದ ಸೆಂಟ್ರದು. ಅಲ್ಲಿ ಪ್ರಿಟೋರಿಯಾ ಬರುತ್ತೆ ಆ ದೇಶದ ರಾಜಧಾನಿಯಾಗಿ. ನೋಡಿ ಯಾಕೆ ಜೊಹಾನ್ಸ್ಬರ್ಗ್ ಫೇಮಸ್ ಅಂದರೆ ಪಕ್ಕದಲ್ಲಿ ಕಿಂಬರ್ಲಿ ಇರ್ತದೆ, ಮತ್ತು ಆಸ್ಟ್ರೇಲಿಯಾದಲ್ಲಿ ಬಂದರೆ ನಿಮಗೆ ಬೆಳ್ಳಿ ಮತ್ತು ಚಿನ್ನದ ಕೇಂದ್ರಗಳಿವು, ಕಾಲ್ಗುರ್ಲಿ ಮತ್ತು ಕೋಲ್ಗಾಡಿ. ಮರುಭೂಮಿ ಪ್ರದೇಶದ ಅಂಡರ್ಲೈ ತುಂಬ ಫೇಮಸ್ಸು. ರೂರ್ ಬರುತ್ತೆ, ಇದು ಕೂಡ ನಿಮಗೆ ಜರ್ಮನಿಯಲ್ಲಿ ಬ್ರೋಕನ್ ಹಿಲ್ ಅದರ ಪಕ್ಕದಲ್ಲಿ ಸಿಗ್ತದೆ. ಇವೆಲ್ಲ ನಮಗೆ ಇಂಪಾರ್ಟೆಂಟ್. ಇನ್ನು ಸಿಂಗಾಪುರ್ ನೋಡಿ, ಟ್ರಷಿಯರಿ ಸೆಕ್ಟ್ರಲ್ಲೇ ತುಂಬ ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ನಗರ, ರಾಷ್ಟ್ರ ಇದು. ಮತ್ತು ಮೊಘಲ್ ಸರಾಯಿ ಅಂತ ಕೂಡ ಕರಿತೀವಿ. ಇವೆಲ್ಲ ತುಂಬ ಫೇಮಸ್ ಆಗಿ ನಮಗೆ ಕಂಡು ಬರ್ತಕ್ಕಂತಹ ಒಂದು ಗಣಿಗಾರಿಕಾ ಕೇಂದ್ರದ ವಿಚಾರದಲ್ಲಿ. ಇನ್ನು ಸಾಂಸ್ಕೃತಿಕ ಮತ್ತು ಧಾರ್ಮಿಕ ವಿಚಾರಗಳನ್ನು ಇಟ್ಕೊಂಡು ಕೆಲವು ನಗರಗಳು ಡೆವಲಪ್ಮೆಂಟ್ ಆಗೋದಿದೆ. ಈಗ ಜೆರೂಸಲಮ್ ಇದೆ, ಮೆಕ್ಕಾ, ಮದೀನಾ, ರೋಮ್ ಇದೆ ಇಟಲಿನಲ್ಲಿ, ಒಡಿಸ್ಸಾದ ಪುರಿ ಜಗನ್ನಾಥ ಇದೆ, ಮತ್ತು ವಾರಣಾಸಿ, ಮಥುರಾ, ಮಧುರೈ ಇವೆಲ್ಲ ಪ್ರಮುಖವಾಗಿ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ವಿಚಾರಗಳಿಂದಾಗಿಯೇ ಇವು ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ಕೇಂದ್ರಗಳು. ಇಲ್ಲಿವು ಪ್ರಮುಖವಾಗಿರ್ತಕ್ಕಂಥ ಪ್ರವಾಸಿ ಯಾತ್ರಾ ಕೇಂದ್ರಗಳಾಗಿಯೂ ಕೂಡ ಇವು ಫೇಮಸ್ ಆಗಿರ್ತದೆ. ತಮಿಳುನಾಡಿನ ಮಧುರೈ ಅಂತಂದರೆ ದೇವಾಲಯಗಳ ನಗರ ಅಂತಲೂ ಕೂಡ ಅದನ್ನು ಕರಿತೀವಿ. ಇನ್ನು ಕೆಲವು ಸಿಟಿಗಳು ಶಿಕ್ಷಣ ಕೇಂದ್ರಿತ ನಗರಗಳಾಗಿ ಡೆವಲಪ್ಮೆಂಟ್ ಆಗಿರ್ತಾವೆ. ಶಿಕ್ಷಣ ಕೇಂದ್ರಿತವಾಗಿ ಅಂತಂದರೆ ಆ ಪ್ರದೇಶದಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟಿರ್ತೀವಿ, ಎಜುಕೇಷನ್ ಹಬ್ ಅಂತಲೇ ಕರಿತೀವಿ. ಹಾಗೆ ಇಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇರ್ತವೆ. ನೋಡಿ ಅಲಿಗಢ್ ಅಂತ ಬರ್ತದೆ ನಮಗೆ ಉತ್ತರ ಪ್ರದೇಶ. ಇನ್ನು ಮೈಸೂರು ಮತ್ತು ಆಕ್ಸ್ಫರ್ಡು, ಕ್ಯಾಂಬ್ರಿಡ್ಜು. ಇನ್ನು ಕರ್ನಾಟಕದಲ್ಲಿ ನೀವು ಧಾರವಾಡ, ಶಿಕ್ಷಣ ಕಾಶಿ ಹಿಂಗೆಲ್ಲ ಕೊಡ್ತೀವಿ ಟೈಟ್ಲು. ಯಾಕೆ ಅಂತಂದರೆ ಕೆಲವು ಪ್ರದೇಶಗಳು ಎಜುಕೇಷನ್ಸ್ ಹಬ್ಸ್ ಆಗಿ ಕ್ರಿಯೇಟ್ ಆಗಿ ಆ ಮುಖಾಂತರನೇ ಅಲ್ಲಿ ಹೆಚ್ಚು ನಗರ ಕೇಂದ್ರಗಳು ಡೆವಲಪ್ಮೆಂಟ್ ಆಗೋದನ್ನು ನೋಡ್ತೀವಿ. ಇನ್ನು ಪ್ರವಾಸಿ ತಾಣದ ನಗರ ಕೇಂದ್ರಗಳಂದರೆ ಅಲ್ಲಿನ ನೈಸರ್ಗಿಕ ಪರಿಸರ ತುಂಬಾ ಅಟ್ರಾಕ್ಟಿವ್ ಆಗಿರ್ತದೆ. ಅದನ್ನ ನೋಡೋದಕ್ಕೆ ಹೆಚ್ಚೆಚ್ಚು ಜನರು ಬರ್ತಾರೆ. ಅವ್ರನ್ನ ಅವಲಂಬಿಸಿ ಅಲ್ಲಿ ಹೆಚ್ಚೆಚ್ಚು ಜನರು ತಮ್ಮದೇ ಆಗಿರ್ತಕ್ಕಂಥ ವಸತಿ ವ್ಯವಸ್ಥೆಯನ್ನು ಮಾಡ್ಕೊಂಡು ಬದುಕ್ತಾ ಇರ್ತಾರೆ. ಹಾಗಾಗಿ ಅಂಥ ಕೆಲವು ಪ್ರವಾಸಿ ತಾಣಗಳು ಕೂಡ ಪ್ರಮುಖ ನಗರಗಳಾಗಿ ಡೆವಲಪ್ಮೆಂಟ್. ಇನ್ನು ಈ ರೀತಿ ಆಗುವಾಗ ಇಂಪಾರ್ಟೆಂಟಾಗಿ ಅಲ್ಲಿ ರಾಷ್ಟ್ರೀಯ ಉದ್ಯಾನವನ ಇಂಥವೇನಾದರೂ ಬಂದುಬಿಟ್ರೆ ಅವು ಇನ್ನೂ ಕೂಡ ಡೆವಲಪ್ಮೆಂಟ್ ಆಗೋದಿದೆ. ಉದಾಹರಣೆಗೆ ಅಮೇರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಮಿಯಾಮಿ ಬೀಚ್ ಅಂದರೆ ತುಂಬಾ ಫೇಮಸ್. ಫ್ಯಾಷನ್ ವರ್ಲ್ಡಲ್ಲಿ ಮಿಯಾಮಿ ಬೀಚ್ ಅಂತಂದರೆ ತುಂಬ ಡೆವಲಪ್ಮೆಂಟ್ ಆಗಿರ್ತಕ್ಕಂಥದ್ದು. ಇನ್ನು ಶಿಮ್ಲಾ ಮತ್ತು ಡಾರ್ಜಿಲಿಂಗ್ ಭಾರತದಲ್ಲಿ. ಇಂಥವೆಲ್ಲ ಏನು ಅಂತಂದರೆ
ಪ್ರಮುಖ ಪ್ರವಾಸಿ ತಾಣಗಳ ವಿಚಾರದಲ್ಲೇ ಇವು ತುಂಬಾ ಕಾನ್ಸಂಟ್ರೇಟ್ ಆಗಿರ್ತಕ್ಕಂಥ ನಗರಗಳು. ಇಂಥ ನಗರಗಳ ಒಂದು ವಸತಿಗಳ ಗಾತ್ರ, ಸೇವಾ ಸೌಲಭ್ಯ, ಜನಸಂಖ್ಯೆ ಗಾತ್ರ, ಅವು ನಿರ್ವಹಿಸುವ ಕಾರ್ಯ, ಇವುಗಳ ಆಧಾರದ ಮೇಲೆ ಈ ನಗರ ಕೇಂದ್ರಗಳನ್ನು ಕೆಲವೊಮ್ಮೆ ಒಂದು ಜನಸಂಖ್ಯೆ ಅದರ ಒಂದು ವ್ಯವಸ್ಥೆಗಳನ್ನು ಆಧರಿಸಿಯೂ ಕೂಡ ಡಿವೈಡ್ ಮಾಡ್ತಾರೆ. ಇನ್ನೊಂದು ರೀತಿಯಲ್ಲಿ ಯಾವ ರೀತಿ ಡಿವೈಡ್ ಮಾಡ್ತೀವಿ ಅಂದರೆ, ಒಂದು ಪಟ್ಟಣಗಳು ಅಂತ ಮಾಡ್ತಾರೆ. ಇದೊಂದು ಮೂಲತಃ ಗ್ರಾಮೀಣ ಸಮುದಾಯ ಆಗಿರ್ತದೆ. ನಗರಕ್ಕಿಂತ ಸ್ವಲ್ಪ ಕಡಿಮೆ ಗಾತ್ರದ ಜನಸಂಖ್ಯೆ ಇರ್ತದೆ. ಮತ್ತು ಪಟ್ಟಣದ ಜನಸಂಖ್ಯೆ ಭಾಳಷ್ಟು ಜನರು ಇಲ್ಲಿ ಕೃಷಿ, ಸಗಟು ಮತ್ತು ಚಿಲ್ಲರೆ ವ್ಯಾಪಾರದ ವಸ್ತುಗಳನ್ನು ಉತ್ಪಾದಿಸುವಲ್ಲಿ ನಗರವಾಗ್ತಾರೆ. ಅಂಥವನ್ನ ನಾವು ಪಟ್ಟಣಗಳು ಅಂತ ಕೂಡ ಕರೀತಾರೆ. ನಿಮ್ಗೆ ಹೇಳಬೇಕು ಅಂತಂದರೆ ಪಂಚಾಯಿತಿಗಳಿದೆ ನೋಡಿ, ಕೆಲವು ಕಡೆ ಪಟ್ಟಣ ಪಂಚಾಯಿತಿಗಳು ಅಂತಲೂ ಇದಾವೆ ನೋಡಿ. ನಮ್ಮಲ್ಲಿಗೂ ಕೂಡ ಈ ಕಾನ್ಸೆಪ್ಟ್ ಇದೆ, ಪಟ್ಟಣ ಪಂಚಾಯಿತಿ ಅಂತಿದೆ. ಪಟ್ಟಣ ಅಂದ ತಕ್ಷಣ ನಮಗೆ ತಲೆನಲ್ಲಿ ಬರೋದು ಬಿಗ್ ಸಿಟಿ ಲೆಕ್ಕ ಅಲ್ಲ. ಅವು ಗ್ರಾಮೀಣ ಸಮುದಾಯಕ್ಕಿಂತ ಒಂಚೂರು ಹೌದೋ ಅಲ್ಲ ನಂಗೆ ಇರ್ತವೆ, ಬಟ್ ಇವು ಸ್ವಲ್ಪ ಕಡಿಮೆ ಗಾತ್ರ ಜನಸಂಖ್ಯೆ ಇರ್ತದೆ. ಪಟ್ಟಣದ ಜನಸಂಖ್ಯೆಯಲ್ಲಿ ಸಾಮಾನ್ಯ ಕೃಷಿ ಮತ್ತು ಇತರ ವ್ಯಾಪಾರಗಳ ಕೇಂದ್ರಗಳು ಕೂಡ ನಮಗದು ಆಗಿರ್ತವೆ. ಅಂಥ ಕಡೆಗಳಲ್ಲಿ ಪಟ್ಟಣ ಪಂಚಾಯಿತಿ ಅಂತ ಏನು ಕಾನ್ಸೆಪ್ಟ್ ಬರ್ತದಲ್ಲ, ಈ ಕಡೆ ನಗರನೂ ಅಲ್ಲ, ಈ ಕಡೆ ಹಳ್ಳಿನೂ ಅಲ್ಲ, ಆ ಲೆವೆಲಲ್ಲಿ ಇರೋದು. ನೆಕ್ಸ್ಟ್ ಎರಡನೇದು ನಗರಗಳು ಅಂತ ಕರಿತೀವಿ. ಇಲ್ಲಿ ಸಾಮಾನ್ಯವಾಗಿ ಅಧಿಕ ಜನಸಂಖ್ಯೆ ಇದ್ದೇ ಇರ್ತದೆ. ನಗರಸಭೆ ಮತ್ತು ಮಹಾನಗರ ಪಾಲಿಕೆಗಳು ಅಥವಾ ಮಹಾನಗರ ಸಭೆ ಏನಿರ್ತಾವೆ ಅಲ್ಲಿ ಸಾಮಾನ್ಯವಾಗಿ ಭಾರತದಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಜನವಸತಿಗಳು ಕಂಡು ಬರ್ತಕ್ಕಂಥದ್ದು. ಅಂಥವುಗಳನ್ನ ನಗರಗಳು ಅಂತ ಕೂಡ ಕರಿತೀವಿ. ಇಲ್ಲಿ ಆರ್ಥಿಕ ಚಟುವಟಿಕೆಗಳಲ್ಲಿ ಇಂಪಾರ್ಟೆಂಟು ಸಾರಿಗೆ ಸೌಲಭ್ಯ, ಪ್ರಧಾನ ಹಣಕಾಸು ಸಂಸ್ಥೆಗಳ ಕೇಂದ್ರ, ಪ್ರಾದೇಶಿಕ ಆಡಳಿತದ ಕೇಂದ್ರಗಳು, ಕಚೇರಿಗಳು, ಶಿಕ್ಷಣ ಸಂಸ್ಥೆಗಳು, ಇವನ್ನೆಲ್ಲ ಈ ನಗರಗಳು ಸಾಮಾನ್ಯವಾಗಿ ಹೊಂದ್ಕೊಂಡಿರ್ತಾವೆ. ಇನ್ನು ಕನರ್ಬೇಷನ್ಸ್ ಅಂತ ಕರಿತೀವಿ. ಈ ಕನರ್ಬೇಷನ್ಸ್ಗಳಂದರೆ ಈ ಪದಗಳು ನಗರಗಳಿಗೆ ಸುತ್ತಲಿನ ನಗರ ಮತ್ತು ಪಟ್ಟಣಗಳು ಸೇರಿಕೊಂಡು ಒಂದು ಬೃಹತ್ ನಗರ ಆಗೋದು. ಉದಾಹರಣೆ ಹುಬ್ಳಿ ಧಾರವಾಡ, ಬೆಂಗಳೂರು ಮೈಸೂರು, ಈ ಥರ ಜಾಯಿಂಟ್ ಸಿಟಿಗಳೇನು ನೋಡ್ತೀವಲ್ಲ, ಅವುಗಳು ಬೃಹತ್ ನಗರ ಪ್ರದೇಶಗಳಾಗಿ ಡೆವಲಪ್ಮೆಂಟ್ ಆಗೋದು. ಗ್ರೇಟರ್ ಲಂಡನ್, ಗ್ರೇಟರ್ ಮುಂಬೈ ಇವೆಲ್ಲ ಡೆವಲಪ್ಮೆಂಟ್ ಆಗ್ತಕ್ಕಂಥದ್ದು. ಇದನ್ನು ಕನರ್ಬೇಷನ್ಸ್ ಅಂತೀವಿ. ಈ ಪದನ ಮೊದಲು ಬಳಸೋದು 1915 ಯಾರು ಪ್ಯಾಟ್ರಿಕ್ ಗೆಡ್ಡಿಸ್ ಅನ್ನೋನು ಈ ಪದವನ್ನು ಕೊಟ್ಟ. ಹಾಗಾಗಿ ನಾವು ಹೇಳ್ಬೋದು ಇದನ್ನು ಜಂಟಿ ನಗರಗಳು ಅಂತಲೂ ಕೂಡ ಕರಿಬೋದು. ಇನ್ನು ಮೆಗಲೋಪೋಲಿಸ್ ಅನ್ನುವ ಪದ ಬರುತ್ತೆ. ಇದು ಗ್ರೀಕ್ ವರ್ಡ್ ಆ್ಯಕ್ಚುಲಿ. ಇದು ಮೆಗಲೋಪೋಲಿಸ್ ಅಂತಂದರೆ ಬೃಹನ್ ನಗರದ ವಿಸ್ತರಣೆ ಅಂತ ಕೂಡ ಇದನ್ನು ಕರಿತೀವಿ. ಈ ನಗರಗಳು ಇದರ ಹೆಚ್ಚೆಚ್ಚು ಸೇರ್ಕೊಳ್ತಾ ಹೋಗ್ತವೆ. ಮುಂದೆ ಅವು ಮಹಾನಗರಗಳಾಗಿ ಅಭಿವೃದ್ಧಿ ಆಗ್ತವೆ. ಬೆಂಗಳೂರು ಮಹಾನಗರ ಅಂತ ಕರಿತೀರಿ. ಹಿಂಗೆ ಸುತ್ತಲಿನ ವ್ಯಾಪ್ತಿ ಪ್ರದೇಶಗಳೆಲ್ಲ ನಗರಗಳಿಗೆ ಸೇರ್ಕೊಳ್ತಾ ಹೋಗುತ್ತೆ. ಹಾಗಾಗಿ ಅಮೆರಿಕ ಸಂಸ್ಥಾನದಲ್ಲಿ ಉತ್ತರದ ಬೋಸ್ಟನ್ನಿಂದ ದಕ್ಷಿಣದ ವಾಷಿಂಗ್ಟನ್ವರೆಗೂ ಕೂಡ ಡೆವಲಪ್ಮೆಂಟ್ ಆಗಿರ್ತಕ್ಕಂಥ ಅನೇಕ ಮಹಾನಗರಗಳು ಬರ್ತವೆ. ಇವುಗಳನ್ನು ಮೆಗಲೋಪೋಲಿಸ್ ಅಂಥೇಳಿ ಉದಾಹರಣೆ ಕೊಡ್ತಾರೆ. ಇವುಗಳ 10 ದಶಲಕ್ಷಕ್ಕೆ ಜನಸಂಖ್ಯೆಗಿಂತನೂ ಕೂಡ ಹೆಚ್ಚು ಹೊಂದಿರೋವುಗಳನ್ನು ಮೆಗಲೋಪೋಲಿಸ್ ಅಂತ ಕೂಡ ಇವುಗಳನ್ನು ಕರೀತಾರೆ. ಇದು ಕೂಡ ನಿಮಗೆ ನೆನಪಿರಲಿ. ಈ ಮೆಗಲೋಪೋಲಿಸ್ ನಿಮ್ಗೆ ಹೇಳ್ದಂಗೆ ಇದೊಂದು ಗ್ರೀಕ್ ಭಾಷೆ ಪದ. ಇದನ್ನು ಗ್ರೇಟ್ ಸಿಟಿ ಅನ್ನೋ ಅರ್ಥ ಕೊಡ್ತಾರೆ. 1952ರಲ್ಲಿ ಜೀನ್ ಗೋಟ್ಮನ್ ಅಂತಕ್ಕಂಥವ್ರು ಈ ಪದವನ್ನು ಪ್ರಸಿದ್ಧಿಗೆ ತಂದಿದ್ದಾನೆ. ಇನ್ನು ನೆಕ್ಸ್ಟ್ ಬರ್ತೀವಿ ಮಿಲಿಯನ್ ಸಿಟಿ ಅಂತ. ಮಿಲಿಯನ್ ಸಿಟಿ ಅಂದರೆ 1 ದಶಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದರೆ ಅವುಗಳನ್ನು ಮಿಲಿಯನ್ ಸಿಟಿಗಳು ಅಂತ ಕೂಡ ಕರಿತೀವಿ. 1850ರಲ್ಲಿ ಪ್ಯಾರಿಸು, 60ರಲ್ಲಿ ನ್ಯೂಯಾರ್ಕು, ಹಾಗೆಯೇ ವಿಶ್ವದ ಒಟ್ಟು ನಗರಗಳಲ್ಲಿ 1975ರಲ್ಲಿ 160 ಇತ್ತು, 2005ರಲ್ಲಿ 438 ಆಯಿತು, 2014ರಲ್ಲಿ 468 ಸಿಟಿಗಳಿವೆ. ಹಾಗಾಗಿ ವಿಶ್ವದಲ್ಲಿ ಈವರೆಗೆ 1800ರಲ್ಲಿ ಲಂಡನ್ ನಗರ ಒಂದಿತ್ತು. ಬಟ್ ಈಗ 2014 ಡಾಟಾದ ಪ್ರಕಾರ 468 ಈ ಥರದ ಪ್ರಮುಖ ಸಿಟಿಗಳು ನಮ್ಮಲ್ಲಿ ಕಂಡು ಬರ್ತಾವೆ. ಇನ್ನು ಮೆಗಾ ಸಿಟಿ ಪ್ಲ್ಯಾನ್ಗಳು ಅಂತ ಬರ್ತೀವಿ. ಮೆಗಾ ಸಿಟಿ ಅಂತಂದರೆ ಸೂಕ್ತವಾದ ಸ್ಥಾನದಲ್ಲಿ ನಗರಗಳು ತುಂಬ ವೇಗವಾಗಿ ಬೆಳೆದು ಸುತ್ತಲಿನ ಪಟ್ಟಣ, ಗ್ರಾಮ ಎಲ್ಲದನ್ನು ತನ್ನಗೆ ಸೇರಿಸ್ಕೊಳ್ಳುವಂಥದ್ದು. ಹೀಗೆ 10 ದಶಲಕ್ಷಕ್ಕಿಂತನೂ ಹೆಚ್ಚೆಚ್ಚಾಗಿ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥವನ್ನ ಮೆಗಾ ಸಿಟಿ ಅಂತ ಕರಿತೀವಿ. ಇದನ್ನು ಮೆಟ್ರೋಪಾಲಿಟನ್ ಕ್ಷೇತ್ರಗಳು ಅಂತಲೂ ಕೂಡ ಕರಿತೀವಿ. ಮೆಟ್ರೋಪಾಲಿಟನ್ ಕ್ಷೇತ್ರ ಏನಂದರೆ 10 ಮಿಲಿಯನ್ಗಿಂತ ಅಧಿಕ ಜನಸಂಖ್ಯೆಯನ್ನು ಹೊಂದಿದರೆ ಅದನ್ನು ಮಿಲಿಯನ್ ಸಿಟಿ ಅಂತ ಕೂಡ ಕರಿತೀವಿ, ಅಥವಾ ಮೆಟ್ರೋಪಾಲಿಟನ್ ಸಿಟಿ ಅಂತಲೂ ಕೂಡ ಕರಿತೀವಿ. ವಿಶ್ವದಲ್ಲಿ ನ್ಯೂಯಾರ್ಕ್ ಏನಿದೆಯಲ್ಲ, 1950ರಲ್ಲಿ 12.5 ಮಿಲಿಯನ್ ಜನಸಂಖ್ಯೆಯನ್ನು ಹೊಂದಿ
ಪ್ರಪ್ರಥಮ ಮೆಗಾ ಸಿಟಿ ಅಥವಾ ಇದನ್ನೇನಂತ ಮೆಟ್ರೋಪಾಲಿಟನ್ ಸಿಟಿ ಅಂತ ಕೂಡ ಕರೆದ್ವಿ. ಭಾರತದಲ್ಲೂ ಈ ಥರದ ಅನೇಕ ಮೆಟ್ರೋಪಾಲಿಟನ್ ಸಿಟಿಗಳಿದ್ದಾವೆ. ಪ್ರಮುಖವಾಗಿ ಹೇಳ್ತಾರೆ ದೆಹಲಿ, ಮುಂಬೈ, ಚೆನ್ನೈ ಮತ್ತು ಕೋಲ್ಕತ್ತಾ ಬಗ್ಗೆ ಹೇಳ್ತಾರೆ. ಅದ್ರ ಜೊತೆಗೆ ಈಗ ಬೆಂಗಳೂರು ಸೇರ್ಕೊಳ್ತದೆ. ಇನ್ನೂ ಪ್ರಮುಖವಾದಂಥ ನಗರಗಳು ಕೂಡ ಈಗ ಸೇರ್ತಾ ಹೋಗ್ತಾ ಇದೆ ಮೆಟ್ರೋಪಾಲಿಟನ್ ಸಿಟಿಗಳ ಬಗ್ಗೆ. ಇಷ್ಟೆಲ್ಲ ಹೇಳಿದ ಮೇಲೆ ನಗರ ವಸತಿಗಳ ಸಮಸ್ಯೆಗಳಂತೂ ಬಿಡಿ, ಅಲ್ಲಿ ಬದುಕೋರಿಗಿಂತ ನೋಡೋರ್ಗೂ ಹೆಚ್ಚೆಚ್ಚು ಕಾಣ್ತಿರ್ತಾವೆ. ಎರಡೂ ರೀತಿ ಅಧಿಕವಾಗಿ ಸಮಸ್ಯೆಗಳಿರ್ತಾವೆ. ಏನು ಅಂದರೆ ವೇಗವಾಗಿ ಜನಸಂಖ್ಯೆ ಅಲ್ಲಿ ಹೆಚ್ಚಿಗೆ ಆಗ್ತಾನೇ ಇರ್ತದೆ. ಜೊತೆಗೆ ನಗರ ಕೇಂದ್ರಗಳಲ್ಲಿ ಎಷ್ಟು ಕೈಗಾರಿಕಾ ಸೆಂಟರ್ಗಳು, ಸರ್ವಿಸ್ ಸೆಂಟರ್ಗಳಿದ್ರೂ ಕೂಡ ನಿರುದ್ಯೋಗ ಸಮಸ್ಯೆ ಕಾಡ್ತಾ ಇರುತ್ತೆ. ಇನ್ನು ಸಾಂಸ್ಕೃತಿಕ ಸಮಸ್ಯೆಗಳು, ಸಾಮಾಜಿಕ ಸಮಸ್ಯೆಗಳಿಗೆ ಬಂದರೆ ಏರುತ್ತಿರೋ ಜನಸಂಖ್ಯೆಯಿಂದಾಗಿ ಸಾರ್ವಜನಿಕ ಸೇವಾ ಸೌಲಭ್ಯಗಳು ಪ್ರತಿಯೊಬ್ಬರಿಗೂ ದೊರಕೋದು ಆಗೋದಿಲ್ಲ. ಯಾವಾಗ ದೊರೆಯಲ್ಲ ಆಟೋಮ್ಯಾಟಿಕ್ಲಿ ಅಲ್ಲಿ ಆ ಸಮಸ್ಯೆ ಕ್ರಿಯೇಟ್ ಆಗ್ತದೆ. ಹಾಗಾಗಿ ಹಣಕಾಸಿನ ಕೊರತೆ ಆಗ್ತದೆ. ಆರ್ಥಿಕ ಸಹಯೋಗದೊಂದಿಗೆ ಮೂಲ ಸಾಮಾಜಿಕ ಸೌಲಭ್ಯಗಳು ಈ ದೊಡ್ಡ ಮಟ್ಟದ ಜನಸಂಖ್ಯೆಗೆ ದೊರಕಿಸ್ಲಿಕ್ಕೆ. ಇನ್ನು ನಗರ ಪ್ರದೇಶದಲ್ಲಿ ಬಡ ಸಾರ್ವಜನಿಕರಿಗೆ ಸಾಮಾನ್ಯವಾಗಿ ಶಿಕ್ಷಣ, ಆರೋಗ್ಯ ಮತ್ತಿತರ ಸೌಲಭ್ಯಗಳು ದೊರಕೋದಿಲ್ಲ. ಯಾಕೆಂದರೆ ಅವು ಮೆಗಾ ಸಿಟಿ ಅಥವಾ ಮೆಟ್ರೋಪಾಲಿಟನ್ ಸಿಟಿಗಳಾದರೆ ಸಾಮಾನ್ಯರು ಅಲ್ಲಿ ಶಿಕ್ಷಣ ಕೊಡಿಸೋದಕ್ಕಾಗೋದಿಲ್ಲ. ಆ ಮಟ್ಟಿಗೆ ಅದು ದುಬಾರಿ ಆಗ್ತಾ ಹೋಗುತ್ತೆ. ಹಾಗಾಗಿ ಆ ಸಮಸ್ಯೆ ಸಾಮಾನ್ಯರಿಗೆ ಅಲ್ಲಿ ಕಂಡು ಬರ್ತಾ ಇರ್ತದೆ. ಪುರುಷ ಆಯ್ಕೆ ವಲಸೆಯು ಇಲ್ಲಿ ಪ್ರಮುಖವಾಗಿರ್ತದೆ. ಲಿಂಗಾನುಪಾತದಲ್ಲಿ ಹೆಚ್ಚು ಜನ ಪುರುಷರೇ ಇರ್ತಾರೆ, ಮಹಿಳಾ ಸಂಖ್ಯೆ ಯಾವಾಗೂ ಕಡಿಮೆ ಇರ್ತದೆ. ಕಾರಣ ಅಂದರೆ ಅವರು ಯಾವುದೋ ಒಂದು ಉದ್ದೇಶದಿಂದ ಇಲ್ಲಿ ವಲಸೆ ಆಗಿರೋದ್ರಿಂದಾಗಿ ಸಂಖ್ಯೆ ಹೆಚ್ಚೆಚ್ಚು ಕಂಡು ಬರ್ತಾ ಇರ್ತದೆ. ಇನ್ನು ನಗರ ಬೆಳವಣಿಗೆ ಊರ್ಧ್ವ ಅಥವಾ ಲಂಬವಾಗಿದ್ದು ಅನೇಕ ರೋಗಗಳ ಕೇಂದ್ರಗಳಾಗಿಯೂ ಕೂಡ ಈ ನಗರಗಳು ಪರಿವರ್ತನೆ ಆಗ್ತವೆ. ಇನ್ನು ಪರಿಸರ ಸಮಸ್ಯೆಗಳಿಗೆ ಬಂತಂದರೆ ನಗರಗಳಲ್ಲಿ ಹೆಚ್ಚೆಚ್ಚು ಕೈಗಾರಿಕೆಗಳು ಮತ್ತು ಸಾರಿಗೆ ಸಂಪರ್ಕ ವ್ಯವಸ್ಥೆ ಆಗೋದ್ರಿಂದಾಗಿ ಪರಿಸರ ಮಾಲಿನ್ಯ ಭಾಳ ಪ್ರಮುಖವಾಗಿ ಕಂಡು ಬರ್ತದೆ. ಮತ್ತು ಇತ್ತೀಚೆಗೆ ಕಂಡು ಬರ್ತಿರೋ ಬೃಹತ್ ಸಮಸ್ಯೆ ಅಂದರೆ ಘನತ್ಯಾಜ್ಯ ವಸ್ತುಗಳ ವಿಲೇವಾರಿ ಕಂಡು ಬರ್ತದೆ. ಇದು ಹಲವಾರು ನಗರಗಳ ಜೀವನಕ್ಕೆ ತುಂಬಾ ದೊಡ್ಡ ಸಮಸ್ಯೆ. ಅತ್ಯಗತ್ಯವಾಗಿ ಬೇಕಾಗ್ತಕ್ಕಂಥ ಕುಡಿಯುವ ನೀರನ್ನು ಸಪ್ಲೈ ಮಾಡೋದಕ್ಕಾಗೋದಿಲ್ಲ. ಹೆಚ್ಚೆಚ್ಚು ಜನವಸತಿ ಇರೋದ್ರಿಂದ ಎಲ್ಲರಿಗೂ ಉತ್ತಮ ಕುಡಿಯುವ ನೀರಿನ ಸೌಲಭ್ಯ ಕೊಡೋದಕ್ಕೆ ಸಾಧ್ಯ ಇಲ್ಲ. ಅದು ಕೂಡ ಇಲ್ಲಿ ಪ್ರಾಬ್ಲಮ್. ಇನ್ನು ನೆಕ್ಸ್ಟು ಕೊಳಚೆ ಪ್ರದೇಶಗಳು ಹೆಚ್ಚೆಚ್ಚು ಕಾಣಿಸ್ಕೊಳ್ತಾ ಇದ್ದಾವೆ ಈ ಮೆಟ್ರೋಪಾಲಿಟನ್ ಸಿಟಿಗಳ ಏರಿಯಾಗಳಲ್ಲಿ. ನಗರ ಪ್ರದೇಶಗಳಲ್ಲಿ ಕೊಳಚೆ ಪ್ರದೇಶಗಳು ಹೆಚ್ಚೆಚ್ಚು ಉಂಟಾಗೋದ್ರಿಂದ ಅಲ್ಲಿ ಪ್ರಮುಖ ಅನೇಕ ಸಮಸ್ಯೆಗಳು ಕಂಡು ಬರ್ತವೆ. ಮತ್ತು ದೊಡ್ಡ ಮಟ್ಟದ ಕ್ರೈಮ್ ರೇಟ್ ಕೂಡ ಹೆಚ್ಚಿಗೆ ಆಗೋದೆ ಈ ಥರದ ಒಂದು ಕೊಳಚೆ ಪ್ರದೇಶಗಳ ಏರಿಯಾಗಳಿಂದ. ಈ ರೀತಿಯನ್ನಾಗಿಯೇ ಅಲ್ಲಿ ತುಂಬ ದೊಡ್ಡ ಮಟ್ಟದ ಸಮಸ್ಯೆಗಳು ಬೆಳೀತಾ ಹೋಗ್ತವೆ. ಕೊಳಚೆ ಪ್ರದೇಶಗಳಲ್ಲಿ ಜನರು ವಾಸ ಮಾಡುವಷ್ಟು ಯೋಗ್ಯ ಇಲ್ಲದೇ ಇರುವಂಥ ವಾತಾವರಣದಲ್ಲೇ ಅವ್ರು ಬದುಕ್ತಾ ಇರ್ತಾರೆ. ಹಾಗಾಗಿ ಅಲ್ಲಿ ಬಡತನ, ಒಂದು ಚರಂಡಿ ವ್ಯವಸ್ಥೆ, ಎಲ್ಲ ರೀತಿಯ ನೀರಿನ ಸಮಸ್ಯೆ, ಶಿಕ್ಷಣ ಎಲ್ಲವೂ ಕೂಡ ಅವರಿಗೆ ಸಿಗದೇ ಇರುವಂಥ ಒಂದು ಆರ್ಥಿಕ ಸಮಸ್ಯೆಗಳ ಆಗರ ಅಂದರೆ ಕೊಳಚೆ ಪ್ರದೇಶಗಳು. ಹಾಗಾಗಿ ಇಂಥ ಸ್ಲಮ್ ಏರಿಯಾಗಳು ನಗರಗಳ ಬಹುಭಾಗವನ್ನು ಆಕ್ರಮಿಸಿರ್ತವೆ. ಮುಂಬೈ ನಗರದ ಕೇಂದ್ರ ಭಾಗದಲ್ಲೇ ಬರುವಂಥ ಧಾರ್ವಿ ಕೊಳಚೆ ಪ್ರದೇಶ. ನಿಮಗೆ ಅಲ್ಲೊಂದು ಫಿಲ್ಮ್ ತೆಗೆದಾಗೆ, ಮಿಲೇನಿಯರ್ ಪಿಕ್ಚರ್ ತೆಗೆದಾಗೆ ಗೊತ್ತಾಗುತ್ತೆ ಅದರ ಒರಿಜಿನಲ್. ನೋಡಿದವರು ಫಿಲಮ್ನಲ್ಲಿ ನೋಡಿದಾಗ ಗೊತ್ತಾಗ ಏಷ್ಯಾ ಖಂಡದಲ್ಲೇ ಅತಿ ವೇಗವಾಗಿ ಬೆಳೀತಾ ಇರೋ ಮತ್ತು ಬೃಹತ್ ಸ್ಲಮ್ ಏರಿಯಾ ಯಾವುದು ಅಂತಂದರೆ ಅದು ಮುಂಬೈನ ಧಾರ್ವಿ ಅಂತ ಕರಿತೀವಿ. ಇಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಗ್ರಾಮೀಣ ವಸತಿ, ನಗರ ವಸತಿಗಳ ಬಗ್ಗೆ ತುಂಬ ಕಂಪ್ಲೀಟಾಗಿ ಡೀಟೇಲ್ ಆಗಿ ಮತ್ತು ಎಕ್ಸ್ಟ್ರಾ ಕೊಡೋದ್ರ ಈ ಪಾಠವನ್ನು ನಿಮಗೋಸ್ಕರ ಹೇಳಿದ್ದೇನೆ. ಈ ಪಾಠಕ್ಕೆ ಧನ್ಯವಾದಗಳ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತವಾದ ಪಾಠದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೇನೆ ಅಂತ ಹೇಳ್ತಾ ಸ್ಟೇ ವಿತ್ ಅಸ್ ರಮೇಶ್. ಥ್ಯಾಂಕ್ ಯು. ಬಾಯ್.